ಹಿಂದಿ ಗುಮ್ಮ ಹೆದರಬೇಕಾ ಕನ್ನಡಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಹಿಂದಿ ಹೇರಿಕೆ ಬಹುಶಃ ಹಿಂದಿ ಯಾವತ್ತಿಗಿಂತಲೂ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಈ ಶಬ್ದವನ್ನು ನೀವು ಕೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಹಿಂದಿಯನ್ನು ಹೇರ್ತಾ ಇದೆ. ಅದೆಲ್ಲವನ್ನು ನಾವು ವಿರೋಧಿಸಬೇಕು. ಒಂದು ವೇಳೆ ವಿರೋಧಿಸದಿದ್ದರೆ ಕನ್ನಡ ಸರ್ವನಾಶ ಆಗಿ ಹೋಗುತ್ತೆ. ಇಂಥದ್ದೊಂದು ವಾದ ತುಂಬ ಜೋರಾಗಿ ಕೇಳಿ ಬರ್ತಾ ಇದೆ. ಯಾವ ಹಿಂದಿಯನ್ನು ತುಂಬ ಜನ ರಾಷ್ಟ್ರಭಾಷೆ ಅಂದ್ಕೊಂಡಿದ್ದಾರೋ ಆ ಹಿಂದಿ ಕನ್ನಡದ ಜೊತೆಗೆ ಇಂಗ್ಲೀಷ್ನ ಜೊತೆಗೆ ನಮ್ಮ ಸರ್ಕಾರದ ನಾಮಫಲಕದಲ್ಲಿ ಇರೋದರಿಂದ ಕನ್ನಡಕ್ಕೆ ನಷ್ಟವೇ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಂಡಿರೋದು. ಇದೇ ಸಂದರ್ಭದಲ್ಲಿ ವೆಂಕಯ್ಯ ನಾಯ್ಡು ಕೇಂದ್ರ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದಿಯನ್ನು ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಹಿಂದಿ ಕೆ ಬಿನಾ ಹಿಂದೂಸ್ತಾನ್ ಮೇ ಆಗೆ ಬಡ್ನಾ ಮುಷ್ಕಿಲ್ ಹೈ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಹೇಳಿರುವಂಥದ್ದು. ಅವರು ಕೂಡ ಚಿಕ್ಕವರಿದ್ದಾಗ ಹಿಂದಿ ವಿರೋಧಿ ಚಳುವಳಿಯ ಭಾಗವಾಗಿದ್ದರು. ಅದನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಕಾಕತಾಳೀಯ ಅನ್ನುವ ಹಾಗೆ ಇದೇ ಸಂದರ್ಭದಲ್ಲಿ ಕೆಲವೊಂದಷ್ಟು ಘಟನೆಗಳು ವರದಿಯಾಗಿದೆ. ಬೆಂಗಳೂರಿನಲ್ಲಿ ಪಿಜ್ಜಾ ಡೆಲಿವರಿ ಮಾಡೋದಕ್ಕೆ ಉತ್ತರ ಭಾರತೀಯನೊಬ್ಬನ ಮನೆಗೆ ಹೋಗಿದ್ದಂಥ ಪಿಜ್ಜಾ ಡೆಲಿವರಿ ಬಾಯ್ ಕನ್ನಡದಲ್ಲಿ ಮಾತನಾಡಿದಾಗ ಆ ವ್ಯಕ್ತಿ ಯಾರು ಪಿಜ್ಜಾ ಆರ್ಡರ್ ಮಾಡಿದ್ರೋ ಅವರು ಆತನನ್ನು ನಿಂದಿಸಿದರು ಅನ್ನುವಂಥ ದೂರು ದಾಖಲಾಗಿದೆ. ಮಂಡ್ಯದಲ್ಲಿ ಉತ್ತರ ಭಾರತ ಮೂಲದ ಬ್ಯಾಂಕ್ ಸಿಬ್ಬಂದಿಯೊಬ್ಬರು ನನ್ನ ಜೊತೆ ವ್ಯವಹರಿಸಬೇಕು ಅಂದರೆ ನೀವು ಹಿಂದಿ ಕಲಿಬೇಕು, ನಾನು ಕನ್ನಡ ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಬ್ಯಾಂಕ್ನ ಗ್ರಾಹಕರಿಗೆ ಹೇಳುವಂಥದ್ದು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪು? ಭಾರತದಲ್ಲಿ ಅತಿ ಹೆಚ್ಚು ಜನರಿಂದ ಮಾತನಾಡಲ್ಪಡುವ ಹಿಂದಿಯನ್ನು ನಾವು ಕಲಿಯೋದ್ರಿಂದ ಕನ್ನಡಮ್ಮನಿಗೆ ನಷ್ಟ ಆಗುತ್ತಾ? ಈ ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆನಂದ್, ಅಧ್ಯಕ್ಷರು ಬನವಾಸಿ ಬಳಗ. ಆನಂದರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಸಂಬರ್ಗಿ ಇದ್ದಾರೆ, ಕನ್ನಡಕ್ಕೆ ತೊಂದರೆ ಅಂತ ಬಂದಾಗಲೆಲ್ಲ ಧ್ವನಿ ಎತ್ತಿರುವಂಥ ಉದ್ಯಮಿ. ಪ್ರಶಾಂತ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಕೇಶ್ ಶೆಟ್ಟಿ ಇದ್ದಾರೆ, ನಿಲುಮೆ ಬಳಗದಿಂದ. ರಾಕೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆನಂದ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಹೆಡ್ಲೈನ್ ಕೊಟ್ಟಿದ್ದೀವಿ ಸರ್, ಹಿಂದಿ ಗುಮ್ಮ ಹೆದರಬೇಕಾ ಕನ್ನಡಮ್ಮ? ಯಾವುದು ಗುಮ್ಮನೂ ಅಲ್ಲ, ಯಾವುದು ಅಮ್ಮನೂ ಅಲ್ಲ. ಕನ್ನಡಮ್ಮ ಗುಮ್ಮ, ಹಿಂದಿ ಗುಮ್ಮ, ಕನ್ನಡಮ್ಮ ಅನ್ನೋ ಭಾವನಾತ್ಮಕತೆಯನ್ನು ತಾಕಿಸಿ ವಿಷಯನ ನಗಣ್ಯ ಮಾಡೋ ಪ್ರಯತ್ನ ಮಾಡಬಾರ್ದು. ಓಕೆ, ಇರೋ ಸಮಸ್ಯೆನ ಭಾರತದಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ನಾವು, ಭಾರತದ ಪ್ರಜೆಗಳು. ಯಾವ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದ ಹಕ್ಕುಗಳಿದೆ, ಸಮಾನವಾದ ಸ್ಥಾನಮಾನ ಇದೆ. ಇಡೀ ಸಂವಿಧಾನ ನಿಂತಿರೋದೇ ಸಮಾನತೆಯ ಆಧಾರದ ಮೇಲೆ. ಹೀಗಿದ್ದಾಗ ಈ ದೇಶದ ವ್ಯವಸ್ಥೆಗಳು ಸಮಾನತೆಯನ್ನು ಎತ್ತಿ ಹಿಡಿಯುವಂಥದ್ದಾಗಿರಬೇಕೇ ಹೊರತು ಒಂದು ಭಾಷೆ ಮಾತನಾಡೋ ಜನರನ್ನು ಇಡೀ 100 ಮೀಟ್ರ್ ಓಟದ ಸ್ಪರ್ಧೆಯಲ್ಲಿ 80 ಮೀಟ್ರ್ ಮುಂದಿಟ್ಟು ಉಳಿದವ್ರ ಜೊತೆ ಓಡಿ ಅಂತ ಹೇಳಬಾರ್ದು. ಭಾರತ ಸರ್ಕಾರ ಹಿಂದಿ ಜನರ ಸರ್ಕಾರ ಅಲ್ಲ, ಇದು ಎಲ್ಲ ಭಾರತೀಯರ ಸರ್ಕಾರ. ಇಲ್ಲಿ ಸಮಾನತೆ ಬೇಕು. ಇವತ್ತಿನ ದಿನ ಮೆಟ್ರೋ ವಿಷಯವಾಗಿ ನಾವು ಕೇಳ್ತಾ ಇರೋ ಕೂಗು ಮೆಟ್ರೋಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಇದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು, ಅದರಲ್ಲಿರೋ ಹುಳುಕಿನ ಬಗ್ಗೆ ಇರುವಂಥದ್ದು. ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಂಥ ಹಿಂದಿಯೇತರರು 2ನೇ ದರ್ಜೆ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಲ್ಲ, ಇದರ ವಿರುದ್ಧ ಧ್ವನಿ ಎತ್ತಿರುವಂಥ ಹೋರಾಟ. ಎಸ್ ಪ್ರಶಾಂತ್, 2010ರಿಂದನೇ ಹಿಂದಿ ಹೇರಿಕೆ ಬಗ್ಗೆ ಭಾರತದಲ್ಲಿರುವ ಎಲ್ಲ ಭಾಷೆಗಳು ಸಮಾನ ಎಂದು ನಮ್ಮ ಹೋರಾಟ. ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರ ಸೇವೆಗಳಲ್ಲಿ ಹಿಂದಿಯನ್ನು ಹೇರ್ತಾ ಇರೋದು, ಬ್ಯಾಂಕಿನ ವ್ಯವಹಾರಗಳಲ್ಲಿ ಹಿಂದಿಯನ್ನು ಹೇರ್ತಾ ಇರೋದು, ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಸರ್ವಿಸಲ್ಲಿ ಹಿಂದಿಯನ್ನು ಹೇರ್ತಾ ಇರೋದು, ಮಕ್ಕಳಿಗೆ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಒಂದು ಬೋಧನೆ ಮಾಡ್ತಾ ಇರೋದು, ಹಿಂದಿ ಕಲಿತರೆ ತಮಗೆ ಕೇಂದ್ರ ಸರ್ಕಾರದಲ್ಲಿ ನೌಕರಿ ಸಿಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ನೀಡ್ತಾ ಇರೋದು, ಇದೆಲ್ಲವನ್ನು ಖಂಡಿಸಿ 2010ರಿಂದನೇ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಮೋದಿ ಸರ್ಕಾರ ಬಂದಾಗ ನಾವು ಮಾಡಿರೋದಲ್ಲ. ಅದನ್ನು ನಾನು ಇಲ್ಲಿ ತಿದ್ದಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಎಸ್, ಇಲ್ಲಿ ಈ ಹೋರಾಟ ಆರಂಭ ಆದಾಗಿನಿಂದ ಹಿಂದಿಯನ್ನು ಯಾರ್ಯಾರು ವಿರೋಧಿಸ್ತಾರೋ ಅವರು ಮೋದಿಯನ್ನು ವಿರೋಧಿಸ್ತಾರೆ, ನರೇಂದ್ರ ಮೋದಿಯನ್ನು ವಿರೋಧಿಸ್ತಿದ್ದಾರೆ ಅನ್ನುವಂಥ ಆ ಒಂದು ಮನೋಭಾವನೆ ಬಂದು ಹೋಗಿದೆ ಈ ಹೋರಾಟದಲ್ಲಿ ನಾನು ಗಮನಿಸಿದಾಗ. ಎಸ್ ರಾಕೇಶ್. ಸೊ ಈ ಹಿಂದಿ ಹೇರಿಕೆ ಅನ್ನೋದು ಇವತ್ತು ನಿನ್ನೆದಲ್ಲ. ಭಾರತ ಸ್ವತಂತ್ರ ಆದಾಗಲಿಂದ, ಇನ್ಫ್ಯಾಕ್ಟ್ ನಾವು ಇನ್ನೂ ಹಿಂದಕ್ಕೆ ಹೋದರೆ ಕಾಂಗ್ರೆಸ್ನ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಂದ ಈ ದಕ್ಷಿಣ ಭಾರತದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಒಂದು ಹೋರಾಟ ಶುರುವಾಗುತ್ತೆ ತಮಿಳುನಾಡಲ್ಲಿ. ಸೊ ಇದರ ಮುಖ್ಯ ಅಲ್ಲಿಂದ ಶುರುವಾಗುತ್ತೆ, ತಮಿಳುನಾಡು ಕಾಂಗ್ರೆಸ್ನಿಂದಾಗಿ. ಇವತ್ತಿಗೆ ಈಗ ಬಂದು ನಿಂತಿರೋದು ಮೆಟ್ರೋ ಹೋರಾಟದ ಬಗ್ಗೆ.
ನನ್ನ ಪ್ರಶ್ನೆ ಇರೋದು, ಮೆಟ್ರೋದಲ್ಲಿ ಹಿಂದಿಯಲ್ಲಿ ತೋರಿಸಿದ್ರೆ ಕನ್ನಡಕ್ಕೆ ಅದರಿಂದ ಏನು ಸಮಸ್ಯೆ? ಕನ್ನಡ ಹಿಂದಿಯನ್ನು ಹಳಸಾಕಿದರೆ ಕನ್ನಡ ಹೇಗೆ ಉಳಿಯುತ್ತೆ? ಆಗಲೇ ಆನಂದ್ ಅವರು ಹೇಳಿದ್ರು ನಾವು ಭಾವನಾತ್ಮಕವಾಗಿ ಮಾತನಾಡೋದು ಬೇಡ ಅಂತ. ಹಾಗಾಗಿ ನಾನು ಅದನ್ನೇ ಕೇಳ್ತೀನಿ, ಭಾವನಾತ್ಮಕವಾಗಿ ಮಾತಾಡೋದು ಬೇಡ ಅಂದರೆ ಲಾಜಿಕಲ್ ಆಗಿ ನಾವು ಕೇಳಬೇಕು, ಹಿಂದಿ ತೆಗೆದ್ರೆ ಅದರಿಂದಾಗಿ ಕನ್ನಡ ಹೇಗೆ ಉದ್ಧಾರ ಆಗುತ್ತೆ? ಮೆಟ್ರೋದಿಂದ ತೆಗೆದ್ರೆ. ನನ್ನ ಪ್ರಶ್ನೆ ಕೂಡ ಅದೇ, ಕನ್ನಡದ ಜೊತೆ ಹಿಂದಿ ಕೂಡ ಇರುತ್ತೆ, ಯಾಕೆ ಹಿಂದಿ ಬೇಡವೇ ಬೇಡ ಅಂತೀರಿ? ನೀವು ಕೇಳ್ತಾ ಇರೋ ಪ್ರಶ್ನೆಗಳಿದೆಯಲ್ಲ, ಇದು ತಿರುಗಿ ನಾನು ಕೇಳಬೇಕಾಗಿದೆ. ಕನ್ನಡ ಜೊತೆ ಹಿಂದಿ ಯಾಕೆ ಬೇಕು ಅಂತ, ಯಾಕೆ ಬೇಡ ಅಂತ, ಯಾಕೆ ಬೇಕು ಅದನ್ನ ಹೇಳಿ. ಭಾರತದಲ್ಲಿ ಇದು ಕರ್ನಾಟಕ, ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವಂತಹ ಭಾಷೆ. ಈ ಒಂದೊಂದೇ ನೀವು ಒಂದೊಂದನ್ನೇ ಹೇಳಿ, ಒಂದೊಂದು ಸುಳ್ಳು ನಾನು ತೋರಿಸ್ತೀನಿ. ವಾಸ್ತವಕ್ಕೆ ಬಂದ್ರೆ ಹಿಂದಿ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಆಡಳಿತ ಭಾಷೆ, ಹಿಂದಿ ಮತ್ತೆ ಇಂಗ್ಲಿಷ್. ಸೊ ನಾವು ವಾಸ್ತವವನ್ನು ಒಪ್ಕೋಬೇಕು ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಬದಲಾಯಿಸೋಣ. ಸೊ ಏನಿತ್ತು, ಹಿಂದಿಯನ್ನು ಮೊದಲು ಅವ್ರು ಏನು ಹೇಳಿದ್ರು, ಹಿಂದಿ ಒಂದು 15-25 ವರ್ಷದ ನಂತರ ಹಿಂದಿಯೇ ಕಂಪ್ಲೀಟ್ ಆಗಿ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗುತ್ತೆ ಅನ್ನೋದು. ಅದರ ವಿರುದ್ಧ ತಮಿಳುನಾಡಲ್ಲಿ ಒಂದು ದೊಡ್ಡ ಹೋರಾಟ ಆಗುತ್ತೆ. ಆನಂತರ ಸೊ ಇಂಡೆಫಿನೈಟ್ ಆಗಿ ಅದನ್ನು ಮುಂದೆ ಹಾಕಿದ್ರು. ಹಿಂದಿ ಇಂಗ್ಲೀಷ್ ಅನ್ನೋದು ಪ್ಯಾರಲಲ್ ಆಗಿ ನಡ್ಕೊಂಡು ಬರ್ತಾ ಇದೆ. ಸೊ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವಾಗಿ ನಾವು ನಡಿಬೇಕಾದಾಗ ಈ ರೀತಿ ಮೆಟ್ರೋ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಜಂಟಿಯಾಗಿ ಮಾಡೋದ್ರಿಂದ ಕೇಂದ್ರ ಅದರ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಅದನ್ನು ಬಳಸುತ್ತೆ. ಸೊ ಹಾಗಂತ ಅವ್ರು ಕನ್ನಡವನ್ನಲ್ಲಿ ಕಡೆಗಣಿಸಿಲ್ಲ. ಸೊ ನನ್ನ ಪ್ರಶ್ನೆ ಸ್ಟಿಲ್ ಕನ್ನಡ ಹೇಗೆ ಕನ್ನಡವನ್ನು ತೆಗೆದು ಹಿಂದಿಯಲ್ಲಿ ನಾಮಫಲಕಗಳಿರ್ಬೋದು ಅಂದ್ರೆ ಮೊಟ್ಟ ಮೊದಲಿಗೆ ಧಿಕ್ಕಾರಕ್ಕೆ ಹೋಗೋದ್ರಲ್ಲಿ ನಾವು ಮುಂದೆ ಇರ್ತೀವಿ. ಮೊಟ್ಟ ಮೊದಲಿಗೆ ಧಿಕ್ಕಾರ ನಮ್ಮದೇ ಸರ್, ಕನ್ನಡವನ್ನು ತೆಗೆದು ಯಾರಾದರೂ ಆಗ್ತೀವಿ ಅಂದರೆ. ಆದರೆ ನನಗೆ ಆಶ್ಚರ್ಯ ಹುಟ್ಟಿಸುವಂಥದ್ದು ಇಂಗ್ಲೀಷ್ ಬೇಕು ಹಿಂದಿ ಬೇಡ ಅಂತಿರ್ತೀವಿ. ಈಗ ನಾವು ಮೊದಲನೇ ಭಾಗದ ಚರ್ಚೆ ಮುಗಿಸಿ ಮುಂದಿನ ಎರಡನೇ ಇಂಗ್ಲಿಷ್ ಭಾಗಕ್ಕೆ ಹೋಗೋಣ. ಮೊದಲನೇದಾಗಿ ಭಾರತ ದೇಶದ ಯಾವ ಸಂವಿಧಾನದಲ್ಲಿ ಸಮಾನತೆ ಅಂತ ಹೇಳ್ತಾ ಇದೆ, ಆ ಸಂವಿಧಾನದಲ್ಲಿ 343ನೇ ವಿಧಿಯಿಂದ 351ನೇ ವಿಧಿ ತನಕ ಬರೆಯಲಾಗಿರುವ ಭಾಷಾ ನೀತಿ ಹುಡುಕಿನದ್ದು. ಸಂವಿಧಾನದ ಮೊದಲಲ್ಲಿ ಹೇಳಿದೆಯಲ್ಲ, ಪ್ರಿಯಾಂಬಲಲ್ಲಿ ಈಕ್ವಾಲಿಟಿ ಅಂತ ಹೇಳುತ್ತೆ. ಮತ್ತು ಮುಂದೆ ಸಂವಿಧಾನದಲ್ಲಿ ಈ ದೇಶದ ಪ್ರಜೆಗಳನ್ನು ಅವರ ಜಾತಿ, ಅವರ ಹುಟ್ಟಿದ ಪ್ರದೇಶ, ಅವರ ಧರ್ಮ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತಲ್ಲ, ಅಲ್ಲಿ ಉದ್ದೇಶಪೂರ್ವಕವಾಗಿ ಭಾಷೆನ ಬಿಟ್ಟಿದ್ದಾರೆ. ಭಾಷೆಯ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳಿಲ್ಲ. ಯಾಕೆ ಅಂದರೆ ಭಾರತ ಸರ್ಕಾರವೇ ನಿಂತು ಮಾಡ್ತಾ ಇರೋ ಕೆಲಸ ಅದು. ಮೊದಲನೇದಾಗಿ ಒಬ್ಬರು ಹಿಂದಿ ಹೆಚ್ಚು ಭಾಷಿಕರು ಮಾತಾಡೋದು ಅಂತ ಹೇಳಿದಾಗ ಇದರ ಸತ್ಯ ಜನರಿಗೆ ಹೇಳಬೇಕಾಗತ್ತೆ. ಅದಕ್ಕೆ ಮೊದಲು ಒಂದು ಮಾತು, ಹಿಂದಿ ಭಾರತದ ರಾಷ್ಟ್ರ ಭಾಷೆ ಅಲ್ಲ. ಶ್ರೀಮಾನ್ ವೆಂಕಯ್ಯ ನಾಯ್ಡು ಅವರು ಹೇಳ್ತಿರೋದು ಕೂಡ ತಪ್ಪು ಮಾಹಿತಿ. ಭಾರತ ಸಂವಿಧಾನದಲ್ಲಿ ಇಂಥ ಯಾವ ಒಂದು ಕಾಲಮೂ ಇಲ್ಲ, ಇಂಥ ಅವಕಾಶ ಇಲ್ಲ ಅಂತ ಪಾರ್ಲಿಮೆಂಟಲ್ಲಿ, ಅದು ಪಾರ್ಲಿಮೆಂಟ್ನ ಯಾರು ಸಂಬಂಧಪಟ್ಟ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಉತ್ತರ ಕೂಡ ಕೊಟ್ಟಿದ್ದಾರೆ. ಹಿಂದಿಗೆ ರಾಷ್ಟ್ರ ಭಾಷೆ ಸ್ಥಾನಮಾನ ಕೊಡುವ ಸಾಧ್ಯತೆಗಳು ಇಲ್ಲ ಸಂವಿಧಾನದ ಪ್ರಕಾರ. ಮೊದಲನೇ ಭ್ರಮೆ ಇದನ್ನು ತೆಗೆದುಹಾಕ್ತೀವಿ. ಎರಡನೇ ಇದು ಅತಿ ಹೆಚ್ಚು ಜನರು ಮಾತಾಡೋ ಭಾಷೆ. ಅತಿ ಹೆಚ್ಚು ಜನರು ಮಾತಾಡೋ ಭಾಷೆ ಎಲ್ಲಿಗೆ? ಇಡೀ ಭಾರತಕ್ಕ? ಯಾಕೆ ಬರೀ ಭಾರತ ತಗೋತೀರಾ? ವಿಶ್ವಕ್ಕೆ ತಗೊಳ್ತೀರಾ? ಇಲ್ಲ. ಭಾರತ ಅಂದರೆ ನಮ್ಮ ಚೌಕಟ್ಟು ಅಂತೀವಿ. ಕರ್ನಾಟಕವೂ ಒಂದು ಚೌಕಟ್ಟು. ಕರ್ನಾಟಕದ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಮಾತಾಡೋ ಭಾಷೆ ಯಾವುದು? ಕನ್ನಡ. ಅದ್ರ ಜೊತೆ ಎರಡನೇ ಹಂತದಲ್ಲಿ ಎರಡನೇ ಅವ್ರು ಯಾರು? ತೆಲುಗರು. ಮೂರನೇ ಅವ್ರು ಯಾರು? ತಮಿಳ್ರು, ಉರ್ದು ಅವರು. ಇವರಲ್ಲಿ ನೆಲಸಿಗರು ಇದ್ದಾರೆ, ವಲಸಿಗರು ಇದ್ದಾರೆ. ಆಯ್ತಾ? ನೀವು ಮೂಲತಃ ವಲಸಿಗರಿಗಾಗಿ ವ್ಯವಸ್ಥೆ ಕಟ್ತೀನಿ ಅನ್ನೋದಕ್ಕೆ ವಿರೋಧ. ವ್ಯವಸ್ಥೆ ಇರೋದು ನೆಲಸಿಗರಿಗಾಗಿ. ಈ ನೆಲಸಿಗರಿಗಾಗಿ ವ್ಯವಸ್ಥೆ ಕಟ್ಟಬೇಕಾದ್ರೆ ಇಲ್ಲಿರೋ ಈ ಭಾಷಿಕರು ಯಾರಿದ್ದಾರೆ ಅವ್ರಿಗೋಸ್ಕರ ಅವ್ರ ಭಾಷೆಗಳಲ್ಲಿ ನಾವು ಫಲಕಗಳನ್ನ ಹಾಕದೆ ಬರೀ ಹಿಂದಿ ಮಾತನಾಡೋರ್ಗೋಸ್ಕರ ಮಾತ್ರ ಹಾಕ್ತೀನಿ ಅಂದ್ರೆ ನೀವು ತಾರತಮ್ಯ ತೋರಿಸ್ತಾ ಇದ್ದೀರಾ. ಹಿಂದಿ ಭಾಷಿಕರು ಮೊದಲನೇ ದರ್ಜೆಯವರು, ಉಳಿದವರೆಲ್ಲ ಎರಡನೇ ದರ್ಜೆಯವರು ಅಂತ ಹೇಳ್ತಾ ಇದ್ದೀರಾ. ಇದನ್ನ ನಾನು ವಿರೋಧಿಸ್ತಾ ಇದ್ದೀನಿ. ಇವತ್ತು ನೀವು ಸಣ್ಣ ಡೌಟ್ ಬಂತ ಆನಂದ್ ಅವರೇ, ತಾವು ಹೇಳುವಂಥದ್ದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಭಾಷೆ ಮಾತನಾಡುವಂಥದ್ದು ಕನ್ನಡಿಗರು, ಅದಾದ ನಂತರ ತೆಲುಗು, ಅದಾದ ನಂತರ ತಮಿಳು, ಹಿಂದಿ ಎಲ್ಲೋ ಕೊನೆಯಲ್ಲಿ ಬರುತ್ತೆ. ಖಂಡಿತ. ಇಂಗ್ಲೀಷ್ ಮಾತನಾಡೋರಂಥ ಪರ್ಸೆಂಟೇಜ್ ಎಷ್ಟು? ಇಂಗ್ಲೀಷ್ ಮಾತಾಡೋರಿಲ್ಲ. ಮತ್ತೆ ಯಾಕೆ ಇಂಗ್ಲೀಷ್ ಬೇಕು? ನಾವು ಇಂಗ್ಲೀಷ್ ಬೇಕು ಅಂತಿಲ್ಲ. ಇಂಗ್ಲೀಷ್ನ ವಿರೋಧಿಸೋದಿಲ್ವಲ್ಲ? ಯಾಕೆ ವಿರೋಧಿಸ್ತಾ ಇಲ್ಲ? ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಆ ಪ್ರಶ್ನೆಗೆ ಹೋಗೋಣ ಮುಂದೆ, ಅಥವಾ ಇನ್ನೊಂದು ಬಗೆಹರಿಸ್ಬಿಡ್ತೀನಿ. ಈ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನಾನು. ನೀವು ಬಗೆಹರಿಸಬೇಕಾದ್ದೇನೆಂದ್ರೆ, ಅತಿ ಹೆಚ್ಚು ಜನರು ಮಾತಾಡೋದು ಅಂತ ಏನು ಹೇಳ್ತಾ ಇದೆ, 41% ಭಾರತೀಯರು ಹಿಂದಿ ಮಾತಾಡ್ತಾರೆ ಅಂತ ಹೇಳ್ಕೊತಾ ಇದೆ. ಅದರಲ್ಲಿ ತಾಯ್ನುಡಿ ವಾಸ್ತವದಲ್ಲಿ ಹಿಂದಿ ಮಾತಾಡ್ತಾ ಇರೋರು 26%. ಆ 26% ಅವ್ರು ಹೇಳ್ತಿರೋದ್ರಲ್ಲಿ 41% ಅಂತ ಹೇಳ್ತಿರೋದ್ರಲ್ಲಿ 49 ಬೇರೆ ಬೇರೆ ಭಾಷೆಗಳಿವೆ. ಈ 49 ಭಾಷೆಗಳಲ್ಲಿ ಭೋಜ್ಪುರಿ ಇದೆ, ರಾಜಸ್ಥಾನಿ ಇದೆ, ಸಂತಾಲಿ ಇದೆ, ಮೈಥಿಲಿ ಇದೆ. ಇವ್ಯಾವೂ ಹಿಂದಿ ಅಲ್ಲ. ಇವುಗಳು ಕೂಡ ತಮ್ಮ ಪ್ರತ್ಯೇಕ ಅಸ್ತಿತ್ವಕ್ಕಾಗಿ
ಧ್ವನಿ ಎತ್ತುತ್ತಾ ಇವೆ. ಧ್ವನಿ ಎತ್ತಿದ ತಕ್ಷಣ ನಾನೇನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಹೇಳಕ್ ಹೊರಟಿರೋದು ನಿಮ್ಗೆ ಅವೆರಡು ಭಿನ್ನವಾದ ಭಾಷೆಗಳು ಅಂತ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅತಿ ಹೆಚ್ಚು ಹಿಂದಿ ಸಿನಿಮಾಗಳು ಡಬ್ ಆಗೋದು ಭೋಜ್ಪುರಿ ಭಾಷೆಗೆ. ಇದರ ಅರ್ಥ ಏನು? ಭೋಜ್ಪುರಿ ಬೇರೆ, ಹಿಂದಿ ಬೇರೆ. ಈ ಯಾವಾಗ ಅದಕ್ಕೆ ಅದಕ್ಕೊಂದು ಮಾನ್ಯತೆ ಬೇಕು ಸಂವಿಧಾನದಲ್ಲಿ ಅಂದ ತಕ್ಷಣ ಹಿಂದಿ ಭಾಷಿಕ 100 ಜನ 150 ಜನ ಸೇರ್ಕೊಂಡು ಹೇಳ್ತಿರೋದು ಹಿಂದಿ ಭಾಷೆಯವ್ರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಇದರಿಂದ, ಅದಕ್ಕೆ ಕೊಡಬೇಡಿ. ಇದು ಮನುಷ್ಯನ ಹಕ್ಕನ್ನ ತುಳಿಯೋ ಪ್ರಯತ್ನ, ಇದು ಆಗ್ಬಾರ್ದು. ಹಾಗಿದ್ದಾಗ ಹಿಂದಿಯವರು ಜಾಸ್ತಿ ಇದ್ದಾರೆ ಅನ್ನೋದನ್ನ ನೀವು ಸ್ಥಳೀಯವಾಗಿ ಮಾತಾಡಿ. ಬೆಂಗಳೂರಲ್ಲಿ ಹಿಂದಿಯವರು ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಹಿಂದಿ ಹಾಕ್ತಾ ಇದೀವಿ. ಅಜಿತ್ ಒಂದು ಸ್ಪಷ್ಟನೆ ಕೊಡಬೇಕು. ರೋಹಿತ್ ಅವರು ಮಾಡಿರ್ತಕ್ಕಂಥ ಒಂದು ಆಪಾದನೆ ಏನಿದೆ, ರಾಕೇಶ್ ಅವರು BMRCL ಕೇಂದ್ರ ಸರ್ಕಾರದ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಅರ್ಬನ್ ಡೆವಲಪ್ಮೆಂಟ್ ರೈಲ್ ಮೆಟ್ರೋ ಪ್ರಾಜೆಕ್ಟ್ ಅಂತ ಏನು ಹೇಳ್ತಾ ಇದ್ದಾರೆ, ಅದು ತಪ್ಪು. ಅದು ಕರ್ನಾಟಕ ರಾಜ್ಯದ ಒಂದು ನಿಗಮ ಮಂಡಳಿ, ಪಾಲುಗಾರಿಕೆ ಇದೆ. ನಮ್ಮ ಪಾಲುಗಾರಿಕೆನೂ ಅದರಲ್ಲಿದೆ. ಕರ್ನಾಟಕದ ರಾಜ್ಯದ ನೀರು ನೆಲ ನಮ್ಮ ಟ್ಯಾಕ್ಸ್ ನಿಂದ ಕಟ್ಟಿರ್ತಕ್ಕಂಥ ಮೆಟ್ರೋ ಅದು. ದಯವಿಟ್ಟು ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಂತ ದಯವಿಟ್ಟು ಅದನ್ನ ವೆಂಕಯ್ಯ ನಾಯ್ಡು ಅವ್ರು ಹೇಳಬೇಕು. ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ರಾಕೇಶ್ ಒಂದು ಪಾಯಿಂಟ್ ಹೇಳಿದ್ರು, ಅದನ್ನ ನೀವು ಕ್ಲಾರಿಫೈ ಮಾಡಿದಿರಿ. ಆ ವಿಷಯಕ್ಕೆ ಹೋದ್ರೆ ವಿಷಯಾಂತರ ಆಗುತ್ತೆ. ನಾವು ಮತ್ತೆ ಕನ್ನಡದ ವಿಷಯಕ್ಕೆ ಬರ್ತೀವಿ. ಎಸ್ ರಾಕೇಶ್, ಕೇಂದ್ರ ಬೆಂಗಳೂರಿನಲ್ಲಿ ಹಿಂದಿ ಭಾಷಿಕರು ತುಂಬ ಕಡಿಮೆ ಇದ್ದಾರೆ. ಒಂದು ವೇಳೆ ನೀವು ಅನುಕೂಲ ಮಾಡಿಕೊಡುವ ಉದ್ದೇಶನೇ ಆಗಿದ್ರೆ ಕನ್ನಡದ ನಂತರ ತೆಲುಗು ಹಾಕಬೇಕು, ಹಿಂದಿ ಯಾಕೆ ಅಂತ ಸರ್. ಆಗಲೇ ಆನಂದ್ ಅವ್ರು ಏನು ಹೇಳಿದ್ರು, ಭಾವನಾತ್ಮಕವಾಗಿ ಮಾತನಾಡೋದು ಬೇಡ. ಸೊ ನಾನು ಅದನ್ನೇ ಕೇಳ್ತೀನಿ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಮೆಟ್ರೋ ತಗೊಂಡ್ರೆ ಏನಕ್ಕೆ ತೆಲುಗು ಬರಬೇಕು? ಇಲ್ಲಿ ಇರೋದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಆಡಳಿತ ಭಾಷೆ ಕನ್ನಡ, ನಮ್ಮ ಭಾಷೆ ಕನ್ನಡ, ಕನ್ನಡಕ್ಕೆ ಸ್ಥಾನಮಾನ ಸಿಕ್ಕಿದೆ. ಇಂಗ್ಲೀಷು ಏನು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತಾರೆ. ಒಂದಷ್ಟು ನಾವು ಎಷ್ಟೇ ಮಾತಾಡ್ಬೋದು, ಬೆಂಗಳೂರಿಗೆ ಬೇರೆಯವರೆಲ್ಲ ಬರ್ತಾರೆ, ಕನ್ನಡ ಅರ್ಥ ಆಗದೆ ಇರೋರು ಇರ್ಬೋದು, ಹಿಂದಿ ಅರ್ಥ ಆಗದೆ ಇರೋರು ಇರ್ಬೋದು, ಇಂಗ್ಲೀಷಲ್ಲಿ ನೋಡ್ತಾರೆ ಪ್ರಾಕ್ಟಿಕಲ್ ಆಗಿ ಮಾತನಾಡೋದಾದ್ರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ಆಬ್ವಿಯಸ್ಲಿ ಅದ್ರದ್ದು ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಏನು ಬಳಸುತ್ತೆ, ಹಾಗಾಗಿ ಹಿಂದಿಯನ್ನು ತಂದೆ ತರುತ್ತೆ. ಸೊ ಹೀಗಿದ್ದಾಗ ಅಲ್ಲಿ ಹಿಂದಿ ಬರಲೇಬೇಕು. ತೆಲುಗುವನ್ನು ತರೋದಾದರೆ ಹೇಗೆ ತರ್ತೀರಾ? ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಈಗ ಇರುವಂತ ವ್ಯವಸ್ಥೆ ತಪ್ಪು ಕಲ್ಪನೆ ಇದೆ. ಒಂದು ನಿಮಿಷ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಆನಂದ್ ಅವರು ತೆಲುಗು ತರಬೇಕು ಅಂತ ಹೇಳ್ತಿಲ್ಲ. ನೀವು ಲಾಜಿಕಲಿ ತುಂಬಾ ಜನರನ್ನ ಕೇಟರ್ ಮಾಡಬೇಕು, ತುಂಬಾ ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಪ್ರಜೆಗಳಿಗೆ ಅನುಕೂಲ. ಭಾರತ ಸರ್ಕಾರ ಯಾರ ಪರವಾಗೂ ಇರಬಾರದು, ಎಲ್ಲಾ ಭಾರತೀಯರ ಪರವಾಗಿದ್ರೆ ಈ ನಗರದಲ್ಲಿ ಎಲ್ಲಾ ಜನರನ್ನ ಅನುಕೂಲ ಮಾಡಿಕೊಡೋದನ್ನ ದಾರಿ ಮಾಡ್ಕೋಬೇಕು. ಆಯ್ತಾ? ಹಾಗೂ ಅದು ಭಾರತ ಸರ್ಕಾರ ಅನ್ನೋದು ಹಿಂದಿ ಜನರ ಸರ್ಕಾರ ಅಲ್ಲ. ಭಾರತ ಸರ್ಕಾರ ಎಲ್ಲ ಭಾಷೆಯವರ ಸರ್ಕಾರ. ಅದು ಹಿಂದಿನ ಮಾತ್ರ ಪ್ರಮೋಟ್ ಮಾಡಕ್ಕಾಗಲ್ಲ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಅವ್ರು ದುಡ್ಡು ಕೊಟ್ಟಿರೋದು ಕಾರಣಕ್ಕೆ ಅವ್ರು ನಮ್ಮ ಮೇಲೆ ಹಿಂದಿ ಹಾಕ್ತೀನಿ ಅನ್ನೋದಾದ್ರೆ, ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ತೆರಿಗೆ ಕಟ್ಟುತ್ತಲ್ಲ, ನಮ್ಮ ಕನ್ನಡ ಎಲ್ಲ ಕಡೆ ಹಾಕ್ತಾರ? ಎಸ್ ಆನಂದ್ ಅವರು ತಾವೇ ಹೇಳಿದ ಹಾಗೆ ಇದನ್ನೊಂದು ಭಾವನಾತ್ಮಕ ವಿಷಯ ಮಾಡೋದು ಬೇಡ. ಪ್ರಾಕ್ಟಿಕಾಲಿಟಿಗೆ ಬರೋಣ. ಅಲ್ಲ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನನ್ನ ವೈಯಕ್ತಿಕ ಅನುಭವದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಸರ್. ಬ್ರೇಕ್ ಆದಮೇಲೆ ತಾವು ಇದಕ್ಕೆ ಉತ್ತರ ಕೊಡಬೇಕು. ನನ್ನ ವೃತ್ತಿ ಜೀವನದಲ್ಲಿ ನನಗೆ ಹಲವು ಅವಕಾಶಗಳು ನನಗೆ ಚೆನ್ನಾಗಿ ಹಿಂದಿ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ದೆಹಲಿಯಲ್ಲಿ ಏನೋ ಒಂದು ಕವರೇಜ್ ಆಗಬೇಕು, ಗುಜರಾತ್ನಲ್ಲಿ ಎಲೆಕ್ಷನ್ ನಡೀತಾ ಇದೆ, ಕವರೇಜು. ಅಲ್ಲಿರುವಂಥ ಅಷ್ಟು ಪತ್ರಕರ್ತರ ಪೈಕಿ ನನ್ನ ಮೇಲಿನವ್ರಿಗೆ ನಾನು ಯಾಕೆ ಆಯ್ಕೆ ಆದೆ ಅಂದರೆ ಅವನಿಗೆ ಹಿಂದಿ ಬರುತ್ತೆ, ಅವನು ಹೋಗಲಿ ಅನ್ನುವಂಥದ್ದು. ನನಗೆ ಇಷ್ಟೊಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥದ್ದು ಹಿಂದಿ. ಆ ಕಾರಣಕ್ಕಾಗಿ ನನಗೆ ಹಿಂದಿ ಬರುತ್ತೆ ಅನ್ನೋದು ನನಗೆ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ನಾನು ಹಿಂದಿನ ಓದ್ತೀನಿ, ಹಿಂದಿನ ಬರಿತೀನಿ, ಹಿಂದಿನ ಕೇಳ್ತೀನಿ, ಹಿಂದಿನ ನೋಡ್ತೀನಿ. ಅಲ್ಲ ಒಂದೇ ಎಸ್ ನಾನು ನಿಮ್ಗೆ ಬರ್ತೀನಿ. ಹೀಗಿರುವಾಗ ನನ್ನಂತೆ ಉಳಿದವರು ಕೂಡ ಹಿಂದಿಯನ್ನು ಸುಲಲಿತವಾಗಿ ಮಾತನಾಡ್ತಾ ಇದ್ದರೆ ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಗುತ್ತೆ. ಅದನ್ನು ಯಾಕೆ ನೀವು ವಿರೋಧಿಸ್ತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಉತ್ತರ ಭಾರತದಲ್ಲಿ ನನಗನ್ಸಿದ ಮಟ್ಟಿಗೆ ಮೋಸ್ಟ್ಲಿ ಉತ್ತರಾಖಂಡದಲ್ಲಿ ಫ್ಲ್ಯಾಶ್ ಫ್ಲಡ್ ಕವರೇಜಿಗೆ ಹೋದಾಗ ಯಾರೋ ಒಬ್ಬರ ಹತ್ರ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಅವ್ರು ಹೇಳಿದ್ರು, ನೀವು ದಕ್ಷಿಣ ಭಾರತೀಯರು ತುಂಬ ಲಕ್ಕಿ, ನಿಮಗೆ 3 ಭಾಷೆಗಳನ್ನು ಕಲಿಯೋ ಅವಕಾಶ ಇದೆ. ಒಂದು ನಿಮ್ಮ ಮದರ್ ಟಂಗ್ ಕಲಿತೀರಿ, ಮಾತೃಭಾಷೆಯನ್ನು ಕಲಿತೀರಿ, ಇಂಗ್ಲೀಷ್ ಕಲಿತೀರಿ, ಅದರ ಜೊತೆಗೆ ಹಿಂದಿ ಕೂಡ ಕಲಿತೀರಿ. ಆದರೆ ನಮಗೆ ಅಷ್ಟೆಲ್ಲ ಲಕ್ಕಿಲ್ಲ, ನಾವು ಅಷ್ಟೆಲ್ಲ ಅದೃಷ್ಟವಂತರಲ್ಲ, ನಾವು 2 ಭಾಷೆ ಕಲಿತೀವಿ ಅನ್ನುವಂಥದ್ದು. ಉತ್ತರ ಭಾರತೀಯರು ನಮ್ಮನ್ನು ಈ ರೀತಿ ನೋಡ್ತಾರೆ, ನಾವು ಉತ್ತರ ಭಾರತೀಯರನ್ನು ಈ ವಿಷಯದಲ್ಲಿ ಶತ್ರುಗಳ ರೀತಿಯಲ್ಲಿ ನೋಡ್ತೀವಿ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಆನಂದ್ ಅವರಿಂದ ಮತ್ತು ಪ್ರಶಾಂತ್ ಸಂಬರ್ಗಿ ಅವರಿಂದ ನಾನು ಬಯಸುವಂಥ ಉತ್ತರ, ಹಿಂದಿ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ನನಗೆ ಹಲವು ಅತ್ಯುತ್ತಮ ಅವಕಾಶಗಳು ಸಿಕ್ಕಿದೆ, ನನಗೆ ಸಿಕ್ಕಂಥ ಅವಕಾಶಗಳು ಉಳಿದವ್ರಿಗೂ ಸಿಗುತ್ತೆ ಅನ್ನೋದಾದರೆ ಅವ್ರಿಗೆ ಹಿಂದಿ ಬರಬೇಕು ಅನ್ನುವಂಥದ್ದು. ಅವ್ರು ಯಾಕೆ ಹಿಂದಿ ಕಲಿಬಾರ್ದು? ಒಂದು ಸಣ್ಣ ಬ್ರೇಕ್ ನಂತರ ಈ ವಿಷಯದ ಬಗ್ಗೆ ಮಾತನಾಡಿ.
ಹಿಂದಿ ಗುಮ್ಮ ಹೆದರಬೇಕಾ ಕನ್ನಡಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಈ ಪ್ರಶ್ನೆ. ನನ್ನ ವೃತ್ತಿ ಜೀವನದಲ್ಲಿ ಒಬ್ಬ ಪತ್ರಕರ್ತನಾಗಿ ನನಗೆ ಸಿಕ್ಕಂಥ ಹಲವು ಅತ್ಯುತ್ತಮ ಅವಕಾಶಗಳು ನನಗೆ ಚೆನ್ನಾಗಿ ಹಿಂದಿ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿಕ್ಕಿದ್ದು. ಹರಿದ್ವಾರದಲ್ಲಿ ಮಹಾಕುಂಭ ಮೇಳ ಆಗ್ತಾ ಇದೆ, ಗುಜರಾತ್ನಲ್ಲಿ ಚುನಾವಣೆ ಆಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಚುನಾವಣೆ ಆಗ್ತಾ ಇದೆ, ದೆಹಲಿಯಲ್ಲಿ ಏನೋ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ, ಮುಂಬೈ ಮೇಲೆ ಟೆರರ್ ಅಟ್ಯಾಕ್ ಆಗ್ತಾ ಇದೆ, ಉತ್ತರಾಖಂಡದಲ್ಲಿ ಫ್ಲ್ಯಾಶ್ ಫ್ಲಡ್ ಬಂದಿದೆ. ಈ ಎಲ್ಲ ಕವರೇಜ್ಗಳನ್ನು ಮಾಡೋದಕ್ಕೆ ನಮ್ಮ ಸಂಪಾದಕರು ನನ್ನನ್ನು ಯಾಕೆ ಚಾಯ್ಸ್ ಮಾಡಿದ್ರು ಅಂದರೆ, ಅಜಿತ್ಗೆ ಚೆನ್ನಾಗಿ ಹಿಂದಿ ಬರುತ್ತೆ, ಅವ್ರು ಹೋದ್ರೆ ಚೆನ್ನಾಗಿ ರಿಪೋರ್ಟಿಂಗ್ ಮಾಡ್ಕೊಂಡು ಬರ್ತಾರೆ ಅಂತ. ಒಂದು ವೇಳೆ ನನಗೆ ಹಿಂದಿ ಬರೆದಿರದೇ ಇದ್ದರೆ ಇಂಥ ಅವಕಾಶಗಳು ನನಗೆ ಸಿಗ್ತಾ ಇರಲಿಲ್ಲ ಸರ್. ಇದು ನನ್ನೊಬ್ಬನ ಕಥೆ ಆಗಿರಲಿಕ್ಕಿಲ್ಲ, ಹಲವು ಕಂಪನಿಗಳಲ್ಲಿ ಹಲವು ಜನರ ಕಥೆ ಆಗಿರಬಹುದು. ಒಂದು ವೇಳೆ ನಾನು ಹಿಂದಿ ಹೇರಿಕೆ ಅಂತ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಹಿಂದಿ ಕಲಿಯೋದಿಲ್ಲ ಅಂತ ಕೂತ್ಕೊಂಡಿದ್ದಿದ್ರೆ ನನ್ನ ಕಥೆ ಏನಾಗ್ತಿತ್ತು? ಆನಂದ್ ಅವರು, ಯಾರೋ ಹಿಂದಿ ಕಲಿಯೋದನ್ನು ಯಾರು ವಿರೋಧ ಮಾಡ್ತಿಲ್ಲ. ಯಾರಿಗೆ ಯಾವ ಭಾಷೆ ಅಗತ್ಯ ಇದೆ ಅದು ಕಲಿಯೋದಕ್ಕೆ ಅವರು ಸ್ವತಂತ್ರರು. ಓಕೆ, ಇಲ್ಲಿ ಪ್ರಶ್ನೆ ಇರೋದು ಆಯ್ಕೆಯ ಸ್ವಾತಂತ್ರ್ಯ. ನನಗೆ ಹಿಂದಿ ಕಲಿಬೇಕು ಅನ್ನೋದು ಆಯ್ಕೆ ಅಲ್ಲ, ನಿಮ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಇಟ್ಟಿರುವಂಥ ಕಡ್ಡಾಯ. ಓಕೆ, ಈ ಕಡ್ಡಾಯ ಮಾಡೋ ಹಕ್ಕಿಲ್ಲ. ಇವತ್ತು ಅಜಿತ್ ಅವ್ರಿಗೆ ಉತ್ತರಾಖಂಡಕ್ಕೆ ಕಳಿಸಿದ್ರು, ನಾಳೆ ಮಲಯಾಳಂ ದೇಶಕ್ಕೆ ಕಳಿಸ್ತಾರೆ, ತಮಿಳ್ನಾಡಿಗೆ ಕಳಿಸ್ತಾರೆ. ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಇಂಗ್ಲಿಷ್ ಮಾತಾಡ್ತೀರಾ. ಅದ್ರ ಬದಲು ಆಯಾ ಭಾಷೆ ಬಲ್ಲವ್ರನ್ನ ಅವ್ರು ಕಳಿಸ್ಕೋಬಹುದು. ಒಬ್ಬ ಅಜಿತ್ ಅವ್ರು ಇಲ್ಲಿ ಹಿಂದಿ ಕಳಿಸ್ಬೋದು, ಮರಾಠಿ ಬಲ್ಲವ್ರನ್ನ ಇನ್ನೊಂದ್ ಕಡೆ ಕಳಿಸ್ಬೋದು. ಅಲ್ಲೆಲ್ಲ ಹೋಗಿ ನಾನು ಹಿಂದಿನೇ ಮಾತಾಡ್ತೀನಿ ಅಂದ್ರೆ ಅದು ದೇಶದ್ರೋಹ. ಯಾಕೆ ಅಂದ್ರೆ ಒಂದು ನಾಡಿಗೆ ದೇಶದ್ರೋಹ ಬರ್ಕೊಳ್ಳಿ, ದೇಶದ್ರೋಹ. ಯಾಕೆ ಅಂದ್ರೆ ಪ್ರತಿಯೊಂದು ನಾಡಿಗೂ ಅದರದೇ ಆದ ಅನನ್ಯತೆ ಇದೆ, ವೈವಿಧ್ಯತೆ ಇದೆ. ಇದಕ್ಕೆ ಮಾರಕವಾಗಿ ನಡ್ಕೊಳ್ಳೋದು ದೇಶದ್ರೋಹ. ತಮಿಳುನಾಡಿಗೆ ತಮಿಳಿನ ಒಂದು ಸ್ವಾಯತ್ತತೆ, ತಮಿಳಿದೆ, ತಮಿಳುತನ ಇದೆ. ಇದಕ್ಕೆ ಮಾರಕವಾಗಿ ನಾವು ನಡ್ಕೊಳಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೇಕು? ಎಲ್ಲ ಇಷ್ಟೊಂದು ದೇಶ ಭಾಷೆಗಳಿರುವಂತ ನಾಡನ್ನು ಏನ್ ಮಾಡ್ಬೇಕು? ದೇವರ ಸೃಷ್ಟಿ ಹೇಗಿದೆ ಅಂದರೆ ನಮ್ಮ ಭಾರತದಲ್ಲಿ ಪ್ರತಿ ಪ್ರದೇಶದಲ್ಲೂ ಒಂದು ಭಾಷೆಗೆ ಒಂದೊಂದು ಪ್ರದೇಶ ಇದೆ. ಹಾಗಾಗಿ ಕರ್ನಾಟಕ ಅಂತ ಕನ್ನಡ ಇದೆ, ಎಲ್ಲ ಮಿಕ್ಸ್ ಆಗಿರುವಂಥ ಅನ್ನದ ತಟ್ಟೆ ಅಲ್ಲ ಇದು. ಹಾಗಿದ್ದಾಗ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕನ್ನಡನ ಎತ್ತಿ ಹಿಡಿಯೋದ್ರಿಂದಲೇ ದೇಶದ ಒಳಿತು ಇಲ್ಲ ಅಂತ ಮಾತಾಡ್ತಾ ಇದ್ದೀನಿ. ಹಾಗಿದ್ದಾಗ ನನ್ನ ಮೇಲೆ ಯಾರು ಹಿಂದಿ ಹೇರಿಲ್ಲ ಸರ್, ನನ್ನ ಮೇಲೆ ಯಾರು ಹಿಂದಿ ಹೇರಿಲ್ಲ ಅನ್ನೋದು ಮತ್ತು ಹಿಂದಿ ಪ್ರೀತಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಹಿಂದಿ ನಿಮ್ಮ ಉದ್ಯೋಗಕ್ಕಾಗಿ ಹಿಂದಿ ಕಲಿಬೇಕಾದ್ರೆ ನಮ್ಮ ಅದ್ರ ಬಗ್ಗೆ ಅಭ್ಯಂತರವಿಲ್ಲ. ನಾವು ಚಿಕ್ಕವರಿಂದ ಬಂದಿದ್ದು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಬಂದಿದ್ದೇವೆ. ಅದು ಒಂದು ಎಜುಕೇಶನ್ ಮತ್ತು ಪ್ರೈಮರಿ ಎಜುಕೇಶನ್ಗೆ ತ್ರಿಭಾಷಾ ಸೂತ್ರ, ಮಾತೃಭಾಷೆ, ಆಂಗ್ಲ ಭಾಷೆ ಮತ್ತು ಹಿಂದಿ ಎಲ್ಲರೂ ಕಲ್ತ ಹಾಗೆ ನಾವು ಕೂಡ 5ನೇ ಕ್ಲಾಸಿಂದ ಹಿಂದಿ ಕಲಿಯೋಕೆ ಶುರು ಮಾಡಿದ್ವಿ. ಅದನ್ನೇ 1960ಯಲ್ಲಿ ತಡೆದಿದ್ದರೆ, 1960ಯಲ್ಲಿ ತ್ರಿಭಾಷಾ ಸೂತ್ರ ತಡೆದಿದ್ದರೆ, ಈಗ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ನಾವು ತ್ರಿಭಾಷಾ ಸೂತ್ರ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ನೀ ಹಿಂದಿ ಕಲಿಬೇಡ, ಇಂಗ್ಲಿಷು ಮತ್ತು ನಿನಗೆ ಬೇಕಾಗಿರ್ತಕ್ಕಂಥ ಕನ್ನಡ ಕಲ್ತರೆ ನಿನಗೆ ಉದ್ಯೋಗ ಅಂತ ನಾವು ಜನರೇಷನ್ 70s and 80s ಜನರೇಷನ್ಗೆ ಉದ್ಯೋಗ ಅವಕಾಶ ಇತ್ತು, ಒಪ್ತೇನೆ. ಆದ್ರೆ ಈಗಿನ ಜಾಗೃತಿಕ ಜಗತ್ತಿನಲ್ಲಿ ಗೂಗಲ್ ಅಂತ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯಲ್ಲಿ ಗೂಗಲ್ 8 ಭಾಷೆಯನ್ನು ಕೊಟ್ಟಿದೆ ನಿಮ್ಗೆ. ಅದು ಹಿಂದಿ ಬರಲೇಬೇಕು, ನೀವು ಜೀವನ ಮಾಡಬೇಕು ಅನ್ನೋದಿದ್ರೆ ಅದು ಮೂರ್ಖತನದ ಲಕ್ಷಣ. ನಾನು ಹೋಗಿ ಸ್ಪ್ಯಾನಿಷ್ ಅಲ್ಲಿ ಇರ್ಬೋದು, ಅಲ್ಲಿ ನನಗೆ ಬೇಕಾದ ಭಾಷೆಗಳು ತಿಳ್ಕೋಬಹುದು. ಅಲ್ಲ, ಒಂದೊಂದು ನಿಮಿಷ. ಆನಂದ್ ಅವರು ಹೇಳಿದಂಥದ್ದು ಹಿಂದಿ ಅನ್ನೋದು ಆಯ್ಕೆ ಆಗಿರಬೇಕು, ಕಡ್ಡಾಯ ಆಗಬಾರ್ದು. ಖಂಡಿತ. ಯಾರಾದರೂ ನಾಳೆ ಹೆಲ್ಮೆಟ್ ಅನ್ನೋದು ಕಡ್ಡಾಯ ಆಗಬಾರ್ದು, ನನ್ನ ಆಯ್ಕೆ ಆಗಬೇಕು ಅಂತಂದ್ರೆ ತಾವು ಒಪ್ತೀರಾ ಅದನ್ನು? ಹೆಲ್ಮೆಟ್ ಕಡ್ಡಾಯಕ್ಕೆ ಮತ್ತೆ ಹಿಂದಿ ಕಡ್ಡಾಯಕ್ಕೆ ಎರಡು ವ್ಯತ್ಯಾಸಗಳಿದೆ. ಆಯ್ತಾ? ಮೂಲಭೂತವಾದ ವ್ಯತ್ಯಾಸಗಳಿದೆ. ಏನಂತ ಹೇಳಿದ್ರೆ, ವಾಸ್ತವವಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪರಮಶ್ರೇಷ್ಠವಾದ್ದು, ಅದೇ ಅಲ್ಟಿಮೇಟ್. ವ್ಯಕ್ತಿ ಸ್ವಾತಂತ್ರ್ಯದ ದೃಷ್ಟಿಯಿಂದ ಅವನು ಹೆಲ್ಮೆಟ್ ಹಾಕ್ಕೊಳ್ಳಲ್ಲ, ನನಗೆ ಹೆಲ್ಮೆಟ್ ಬೇಕಾಗಿಲ್ಲ ಅಂತ ಅವನು ಮಾಡ್ತಾನೆ ಅಂತ ಒಂದು ಕಡೆ ಇಟ್ಕೋಬಹುದು. ಹೀಗೆ ಮಾಡೋ ಸ್ವಾತಂತ್ರ್ಯ ಇದೆಯಾ ಇಲ್ವಾ? ಅದಕ್ಕೆ ಯಾಕೆ ಕಾನೂನಾತ್ಮಕವಾದ ಒಂದು ನಿಬಂಧನೆ ತಂದಿದ್ದಾರೆ. ಕಾನೂನಾತ್ಮಕವಾಗಿ ಯಾಕೆ ಅದನ್ನ ಚೌಕಟ್ಟು ಮಾಡಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿ ಸಮಾಜ ಸ್ವಾತಂತ್ರ್ಯ, ಸಮಾಜದ ಒಳಿತು, ಕುಟುಂಬದ ಒಳಿತು. ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಅವನಿಗೊಬ್ಬನಿಗೆ ತೊಂದರೆ ಅಲ್ಲ, ಅವನ ಕುಟುಂಬಕ್ಕೆ ಸಮಸ್ಯೆ, ಅವನ ಸಮಾಜಕ್ಕೆ ಸಮಸ್ಯೆ ಅಂತ ಕಡ್ಡಾಯ ಮಾಡ್ತಾರೆ. ಹಿಂದಿನ ಇಲ್ಲಿ ನನ್ನ ಪ್ರಶ್ನೆ ಇರೋದೇನಂದ್ರೆ, ಭಾರತ ಅನ್ನೋದು ಹಿಂದಿ ದೇಶ ಅಲ್ಲ. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಹಿಂದಿ ದೇಶ ಮಾಡಕ್ ಹೊರಡ್ತಾರೆ. ನೀವು ಹೇಳಿದ್ರಿ ನಿಮಗೆ ಕಲಿಕೆಗೆ ಹಿಂದಿ ಕಲ್ತಿದ್ದು ಒಳ್ಳೇದಾಯ್ತು ಅಂತ. ಕಲಿಯೋ ಪರಿಸ್ಥಿತಿ ಹುಟ್ಟಾಕಿದವ್ರು ಯಾರು?
ಹಿಂದಿ ಕಲಿಬೇಕು ಅಂತ ಮಾಡಿದವ್ರು ಯಾರು? So, ತಾವು- ಭಾರತದಲ್ಲಿ ನೀವು ಹಿಂದಿ ಕಲಿದೆ ತಾವು ಮತ್ತು ಪ್ರಶಾಂತ್ ಸಂಬರ್ಗಿ ಇಬ್ರು ಹೇಳ್ತಾ ಇರುವಂಥದ್ದು ನಾವು ಚಿಕ್ಕವರಿದ್ದಾಗ ಎರಡೇ ಭಾಷೆ ಕಲಿಬೇಕಾಗಿತ್ತು, ಕನ್ನಡ ಮತ್ತು ಇಂಗ್ಲಿಷ್. ಕಲಿಬೇಕಾಗಿತ್ತು ಅಂತ ಹೇಳ್ತಿಲ್ಲ ಅಲ್ಲ, ಸರ್. ಹಿಂದಿ- ಇಲ್ಲ, ತಪ್ಪು ನೀವು ತಪ್ಪು ಹೇಳ್ತಾ ಇದ್ದೀರಾ. Yes. ನಾನು ಮೂರನೇ ಭಾಷೆ ಕಲಿಯೋದೇ ಆಗಿದ್ದು, ನೀವು ಮೂರನೇ ಭಾಷೆ ಕಲಿ ಅಂತಿದ್ರೆ ಅದ್ರ ಆಯ್ಕೆ ನನಗೆ ಕೊಡಬೇಕಾಗಿತ್ತು. Okay. ನಾನು ತುಳು ಕಲ್ತ್ಕೋತಾ ಇದ್ದೆ, ಅಥವಾ ನನಗೆ ಹತ್ತಿರದ ತಮಿಳ್ ಕಲ್ತ್ಕೋತಾ ಇದ್ದೆ, ಅಥವಾ ತೆಲುಗು ಕಲ್ತ್ಕೋತಾ ಇದ್ದೆ. ಈ ಆಯ್ಕೆ ಕೊಡದೆ ಹಿಂದಿ ಏತರರಿಗೆಲ್ಲ ತ್ರಿಭಾಷಾ ಸೂತ್ರದಲ್ಲಿ ಕಲಿಕೆಗೆ ಮಾತ್ರ ಇರೋದು. ಹಿಂದಿ ಏತರರಿಗೆಲ್ಲ ಹಿಂದಿ ಮಾತ್ರ ಕಡ್ಡಾಯ ಮಾಡಿ ಹಿಂದಿ ಮಾತಾಡೋರಿಗೆ ಯಾವ್ದಾದ್ರೂ ಮೂರನೇ ಭಾಷೆ ಆರಿಸ್ಕೋಬಹುದು ನೀವು ಅಂತ ಮಾಡ್ತಿರೋದೆ ದೇಶದಲ್ಲಿ 2 ದರ್ಜೆ ಪ್ರಜೆಗಳಿದ್ದಾರೆ ಅಂತ ಸಾರ್ತಾ ಇರುವಂತದ್ದು. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ನೀವು ಹಿಂದಿ ಭಾಷೆ ಪ್ರದೇಶದವರಿಗೆ ನಿಮಗೆ ಹೇಗೆ ಆಯ್ಕೆ ಇದೆಯೋ ಮೂರನೇ ಭಾಷೆ ಆರಿಸ್ಕೋಬಹುದು ಅಂತ ತ್ರಿಭಾಷಾ ಸೂತ್ರದಲ್ಲಿ ನಮಗೂ ಆ ಆಯ್ಕೆ ಇರಬೇಕಿತ್ತು. ಅವಾಗ ಮೂರನೇ ಭಾಷೆ ಸೂತ್ರ ದೇಶದಲ್ಲಿ ಒಗ್ಗಟ್ಟು ಬೆಳಿಲಿ, ಸೌಹಾರ್ದತೆ ಬೆಳಿಲಿ, ಕತೆ ಒಪ್ಕೋಬಹುದಾಗಿತ್ತು. ರಾಕೇಶ್, ಒಪ್ಕೊಳ್ತೀರಾ ಈ ವಾದವನ್ನು? ಸೊ ನಾನು ನಿಮ್ಮ ಪಾಯಿಂಟ್ ಮತ್ತು ಇವ್ರದ್ದು ಇಟ್ಕೊಂಡು ನಾನು ಮೂರು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನುಭವ ನೀವೇನು ಹೇಳಿದ್ರಿ, ಈ ವೆಂಕಯ್ಯ ನಾಯ್ಡು ಅವ್ರು ಮಾತಾಡ್ತಾ ರಾಷ್ಟ್ರಭಾಷೆ ಅಂತ ಬಳಸಿದ್ರು, ಅದು ತಪ್ಪು, ಪಾಪ ಅವ್ರನ್ನ ಎಜುಕೇಟ್ ಮಾಡ್ಬೇಕು ಆ ವಿಷಯ. ಎರಡನೇದು, ಹಿಂದಿ ರಾಷ್ಟ್ರಭಾಷೆ ಅಲ್ಲ, ಅದನ್ನ ಎಲ್ಲರೂ ಘಂಟಾಘೋಷವಾಗಿ ಅದನ್ನ ಘಂಟಾಘೋಷವಾಗಿ ಹೇಳಬೇಕು. ಈ ಸರ್ಕಾರ ಅದನ್ನ ಸುಳ್ಳು ಕಲಿಸುತ್ತೆ, ಅದ್ರ ಬಗ್ಗೆ ಯಾವುದೇ ಡಿಬೇಟ್ ಇಲ್ಲ. ಎರಡನೇದು, ನಾನು ಹಿಂದಿ ಕಲ್ತಿದ್ರಿಂದಾಗಿ ನನಗೆ ಬಹಳ ಉಪಯೋಗ ಆಯಿತು ಅಂತ ವೆಂಕಯ್ಯ, ಅಂದರೆ ನಾನು ಬಹಳ ಮುಂದೆ ಹೋದೆ. ಅವರೊಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯವಾಗಿ ಅವ್ರಿಗೆ ಮುಂದೆ ಹೋಗಬೇಕಿತ್ತು. ನಮ್ಮ ಭಾರತದ, ನಾನು ಪ್ರಾಕ್ಟಿಕಲ್ ಪಾಯಿಂಟ್ ನೋಡೋದಾದರೆ, ಭಾರತದ ರಾಜಕಾರಣದಲ್ಲಿ ನೀವು ಉತ್ತರದಲ್ಲಿ ದಕ್ಷಿಣ ಭಾರತೀಯನೊಬ್ಬ ಹೋಗಿ ಒಂದು ಚಾಪ್ ಮೂಡಿಸ್ಬೇಕು ಅಂದರೆ ಎಲ್ಲೋ ಎಕ್ಸೆಪ್ಷನ್ಸ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಹಿಂದಿ ಗೊತ್ತಿದ್ರೆ, ಒಂದು ಸರಿ ಯಡಿಯೂರಪ್ಪನವ್ರು ಹೇಳ್ತಾರೆ, ನನಗೆ ಹಿಂದಿ ಗೊತ್ತಿದ್ರೆ ನಾನು ನ್ಯಾಷನಲ್ ಲೀಡರ್ ಆಗ್ತಿದ್ದೆ. ಆಡೆಡ್ ಅಡ್ವಾಂಟೇಜ್. ಹೌದು, ಹಿಂದಿ ಅನ್ನೋದು ಆಡೆಡ್ ಅಡ್ವಾಂಟೇಜ್. ಅಂದರೆ ಪ್ರಾಕ್ಟಿಕಲಿ ಹಿಂದಿ ಗೊತ್ತಿತ್ತು ಅಂದರೆ ಬರ್ತೀನಿ ನಾನು ಒಂದು. ಎರಡನೇದು, ಈಗ ಹಿಂದಿ ಮೊದಲೆಲ್ಲ ಹಿಂದಿ ಕಲ್ತ್ರೆ ಕೆಲಸ ಸಿಗ್ತಾ ಇತ್ತು, ಈಗ ಹಿಂದಿ ನಮ್ಮ ಮೇಲೆ ಹೇರಿಕೆ ಆಗ್ತಾ ಇದೆ. ನಿಜವಾಗ್ಲೂ ಈಗ ನಮಗೆ ಕೆಲಸ ಸಿಗೋದಾದರೆ ಯಾವುದು? ಕನ್ನಡ ಮೀಡಿಯಂ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ ನಾವು, ಕನ್ನಡ ಅದು ಇದು. ಆದರೆ ನಿಜವಾಗ್ಲೂ ಇವತ್ತಿನ ಕನ್ನಡ ಹೋರಾಟಗಾರರು ಇರ್ಬೋದು ಅಥವಾ ಯಾರೇ ಇರ್ಬೋದು, ನಾವು ಆಯ್ಕೆ ಮಾಡ್ಕೊಳ್ತಿರೋಂಥ ಮೀಡಿಯಂ ಯಾವುದು? ಇಂಗ್ಲೀಷ್. ಯಾಕೆ? ನಮಗೆ ಕೆಲಸ ಸಿಗುತ್ತೆ. ನಾವು ಇಷ್ಟೆಲ್ಲ ಮಾತಾಡ್ತೀವಿ ಕನ್ನಡ, ಹಿಂದಿ. ನಿಜವಾಗ್ಲೂ ನಾವು ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದೀವ? ಭಾರತೀಯರದ್ದೇ ಒಂದು ಶಿಕ್ಷಣ ವ್ಯವಸ್ಥೆ ಇದೆಯಾ? ಇಲ್ಲ ನಮ್ಮ ಹತ್ರ. ಸುಮ್ಮನೆ ನಾವು ಕೂತ್ಕೊಂಡು ಈಗ ಹಿಂದಿ ವ್ಯಾನಿಷ್ ಮಾಡಿ ಅದು ಇದು. ಪ್ರಾಕ್ಟಿಕಲಿ ನೋಡೋದ್ರೆ ಇಂಗ್ಲೀಷ್ ಯಾಕೆ ಸರ್ ಓದ್ತೀವಿ? ಇಷ್ಟೆಲ್ಲ ಕನ್ನಡದ ಬಗ್ಗೆ ಮಾತಾಡ್ತೀವಿ, ಮನೇಲಿ ಹೋಗ್ಬಿಟ್ಟು ಅವ್ನು ಹೇಳಿ ಕನ್ನಡ ಸ್ಕೂಲಿಗೆ ಕಳಿಸ್ತೀನಿ ಅಂತ ಮನೇಲಿ ಹೊಡೆದಾಡ್ತಾರೆ. ಅಂತಿಮವಾಗಿ ಮುಖ್ಯ ಆಗೋದು. ಮೂರನೇದು, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಆನಂದ್ ಅವರು ಹೇಳಿದ್ರು, ಅದ್ರ ಬಗ್ಗೆ ನೋ ಕ್ವಶನ್ಸ್. ಆದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರವೇ, ರಾಜ್ಯ ಸರ್ಕಾರ ಅಲ್ವಾ? ಯಾರು ಮಾಡಬೇಕಾಗಿದೆ? ಕೇಂದ್ರ ಸರ್ಕಾರ, ಭಾರತ ಸರ್ಕಾರ. ಸರಿ ಆಯ್ತಾ? ಈಗ ಮಾತಾಡ್ತಾ ಇದೀವಿ, ನೀವು ಆ ಸಾತ್ವಿಕ್ ಇನ್ಸಿಡೆಂಟ್ ಆಯ್ತು ಬೆಳಗ್ಗೆ, ಅವ್ನು ಮಾತಾಡ್ದ, ಜೈಲಿಗೆ ಹೋದ. 2011ರಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಒಂದು ಪ್ರಸ್ತಾವನೆ ಇಟ್ಟರು ರಾಜ್ಯ ಸರ್ಕಾರಕ್ಕೆ. ನಾನ್ ಕನ್ನಡಿಗಸ್ ಏನು ಬರ್ತಾರೆ ಹೊರಗಡೆಯಿಂದ ಬರೋರಿಗೆ ಕಡ್ಡಾಯ ಕನ್ನಡ ಕಲಿಕೆ ಅಂತ. ಅವರು ಏನೋ 1 ವರ್ಷ ಅಂತೇನೋ ಇಟ್ಟಿದ್ರು, ಮತ್ತು 7ನೇ ತರಗತಿವರೆಗೆ ಕನ್ನಡ ಆ ಲೆವೆಲ್ನ ಕನ್ನಡ ಪಾಸ್ ಮಾಡಿರಬೇಕು ಅನ್ನೋ ಒಂದು ಪ್ರಸ್ತಾವನೆ ಇಟ್ಟಿದ್ರು. ಅದು ಎಷ್ಟು ಆ ಒಂದು ಪ್ರಸ್ತಾವನೆ ಇತ್ತು, ಆ ಬಗ್ಗೆ ಚರ್ಚೆ, ಈ ರೀತಿ ವಿಷಯಗಳ ಬಗ್ಗೆ ಚರ್ಚೆ ಆಗಲಿ. ಹೊರಗಡೆಯಿಂದ ಬರ್ತಾರಲ್ವ ಅವ್ರಿಗೆ ಕನ್ನಡ ಕಲಿಸೋದ್ರ ಬಗ್ಗೆ ಆ ರೀತಿ ಆದರೆ ಕನ್ನಡ ಉಳಿಯುತ್ತೆ. ಅವ್ರಿಗೆ ಇಲ್ಲಿ ಕನ್ನಡದಲ್ಲೇ ವ್ಯವಹರಿಸೋಕ್ಕೆ ಅವ್ರಿಗೊಂದು ಪಾಯಿಂಟ್ ಕೊಟ್ಟಂಗಾಗುತ್ತೆ. ನಮ್ಮ ಸರ್ಕಾರಗಳು ಎಷ್ಟು ಕನ್ನಡ ಕಲಿಕಾ ಕೇಂದ್ರಗಳು ಅಂತ ಏನಾದರೂ ಮಾಡಿದ್ದಾವ? ಬಹಳಷ್ಟು ಜನ ನಮ್ಮ IT ಫ್ರೆಂಡ್ಸು ಅಥವಾ ಅವರವರ ಇಂಡಿವಿಜುವಲ್ ಕೆಪಾಸಿಟಿಲಿ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ. ಸರ್ಕಾರ ಜವಾಬ್ದಾರಿ ಅಲ್ವಾ ಕನ್ನಡ ಕಲಿಸೋದು? ನಾವು ಆಯಿತು ಮೋದಿನ ಬೈಯೋಣ, ವೆಂಕಯ್ಯ ನಾಯ್ಡುನ ಬೈಯೋಣ, ಕನ್ನಡ ಹೇಗೆ ಉಳಿಯುತ್ತೆ? ಸೊ ಇದು ನನ್ನ ಪ್ರಶ್ನೆ. ನಿಜವಾಗ್ಲೂ ನಾವು ನೋಡಬೇಕಾಗಿರೋದು ಎಲ್ಲಿ? ಕನ್ನಡ ಕಲಿಕಾ ಕೇಂದ್ರ ಮಾಡಿ, ಇಲ್ಲ ನಾನು ಕನ್ನಡಿಗಸ್ಗೆ ಇದು ಮಾಡಿ. ಈಗ ಅವರು 3 ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರು, ಇರ್ಬೋದು ಆಯ್ಕೆ. ನನಗೆ ಹಿಂದಿ ಬೇಕು, ನನಗೆ ಪ್ರಾಕ್ಟಿಕಲಿ ಗೊತ್ತು, ನನಗೆ ಭಾರತದ ಬೇರೆ ಭಾಗದಲ್ಲಿ ಅಂದರೆ ಹೆಚ್ಚು ಜನರಿಗೆ ಗೊತ್ತಿದೆ, ನಾರ್ತಲ್ಲಿ ಎಲ್ಲ ಬದುಕಬೇಕು ಅಂದರೆ, ನಾರ್ತಲ್ಲಿ ನೀವು ಸಕ್ಸೀಡ್ ಆಗಬೇಕು ಅಥವಾ ಒಂದು ರಾಜಕೀಯದಲ್ಲೋ ಯಾವುದ್ರಲ್ಲೋ ಒಂದರಲ್ಲಿ ಅಂದರೆ ನಿಮ್ಗೆ ಹಿಂದಿ ಬೇಕು. ಈಗ ಅವ್ರವ್ರ ಲ್ಯಾಂಗ್ವೇಜ್ ಒಂದು ಆಯ್ಕೆ ಬೇಕು ಅಂದರೂ ಒಪ್ಕೊಳ್ಳೋಣ. ಇನ್ಫ್ಯಾಕ್ಟ್ ನಾನು ಏನು ಹೇಳಲಿಕ್ಕೆ ಬಳಸ್ತೀನಿ ಅಂದರೆ, ಈ 3 ಲ್ಯಾಂಗ್ವೇಜ್ ವಿಷಯದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಅಥವಾ ಸೌತ್ ಲ್ಯಾಂಗ್ವೇಜ್ಗಳು ಸೆಂಟ್ರಲ್ಗೆ ಈ ರೀತಿ ಒಂದು ಸಜೆಷನ್ ಕೊಡ್ಬೋದು. ಸೌತಿನ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ನ ಅವರು ಕಲಿಬಹುದು, ಅದು ಅವ್ರಿಗೆ ಬಿಟ್ಟಿದ್ದು ಯಾವ್ದು ಕಲಿತಾರೆ ಅನ್ನೋದು. ಸೇಮ್ ಕ್ಯಾನ್ ಬಿ ಅಪ್ಲೈಡ್ ಇಯರ್ ಆಲ್ಸೋ. ಹಿಂದಿನೇ ಬೇಕು ಅಂತಿಲ್ಲ, ಅದು ಅವರವರ. ಪ್ರಶಾಂತ್ ಸಂಬರ್ಗಿ ಅವರಿಗೆ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳ್ತೀನಿ. ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಹಿಂದಿಯಿಂದ ಜಾಸ್ತಿ ಅಪಾಯ ಇದೆಯೋ, ಇಂಗ್ಲೀಷ್ನಿಂದ ಜಾಸ್ತಿ ಅಪಾಯ ಇದೆಯೋ? ಇಟ್ ಇಸ್ ಅನ್ ಆಬ್ಜೆಕ್ಟಿವ್ ಟೈಪ್. ಹಿಂದಿಯಿಂದ ಅಪಾಯ ಜಾಸ್ತಿ ಇದೆ. ನಾವೀಗ ಮುಂದಿನ ಪೀಳಿಗೆಗೆ ಹಿಂದಿಯನ್ನು ನಾವು ಹೇಳ್ತಾ ಕೊಡ್ತಾ ಹೋದರೆ, ಅಥವಾ ಹಿಂದಿ ಅಂತ ಒಂದು ಭಾಷೆಯನ್ನು ನಾವು ಮಾಡ್ತಾ ಹೋದರೆ, ಕನ್ನಡ ಉಳಿವಿಗೆ 2050ಕ್ಕೆ ಕನ್ನಡ ಉಳಿಯುತ್ತೋ ಇಲ್ಲವೋ, ಅಥವಾ ನಮ್ಮ ಮುಂದಿನ ಅದೇ ಪ್ರಶ್ನೆ ನಾನು ಕೇಳ್ತೀನಿ. ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಹಿಂದಿಯಿಂದ ಜಾಸ್ತಿ ಅಪಾಯ ಇದೆಯೋ, ಇಂಗ್ಲೀಷ್ನಿಂದ ಜಾಸ್ತಿ ಅಪಾಯ ಇದೆಯೋ ಸರ್?
ಹಿಂದಿನ ಒಪ್ಪೋ ಕನ್ನಡಿಗರಿಂದ ಜಾಸ್ತಿ ಅಪಾಯ ಇದೆ. ಇಲ್ಲ, ಇಟ್ ವಾಸ್ ಅನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್. Okay? ಅದಕ್ಕೆ ನಾನು Objective. ಪರ್ಟಿಕ್ಯುಲರ್ ಯಾಕೆ ನೀವು ಆಬ್ಜೆಕ್ಟಿವ್ ಪ್ರಶ್ನೆಗಳನ್ನ ಯಾಕೆ ಕೇಳೋಕ್ಕಾಗಲ್ಲ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಚಾಕುಯಿಂದ ಚುಚ್ಚಿದ್ರೆ ನೋವಾಗುತ್ತೋ ಅಥವಾ ಕತ್ರಿಯಿಂದ ಚುಚ್ಚಿದ್ರೆ ನೋವಾಗುತ್ತೋ ಕೇಳ್ತಾ ಇದ್ದೀರಾ. ಅಂದ್ರೆ ಆಯ್ತಾ? ಕನ್ನಡದವರಿಗೆ 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 ಒಂದು ನಿಮಿಷ ಮಾಡ್ತಾ ಇದ್ದೀರಿ ಸರ್. ಕೇಳಿಸ್ಕೊಳ್ಳಿ, ನಾನು ನಿಮ್ಮ ಪರಿಹಾರ ಹೇಳ್ತೀನಿ. ಚುಚ್ಚಿಸ್ಕೊಳ್ಳೋದ್ರಿಂದ ನೋವಾಗುತ್ತೆ ಅಂತ. ಕನ್ನಡದವರಿಗೆ ಕನ್ನಡವಲ್ಲದ ಎಲ್ಲವೂ ಕೂಡ ಪರಭಾಷೆಗಳೇ. ಎವ್ರಿ ಅದರ್ ಲ್ಯಾಂಗ್ವೇಜ್ ಈಸ್ ಫಾರಿನ್ ಫಾರ್ ಎ ಕನ್ನಡಿಗ. ಓಕೆ, ಈ ದಿಕ್ಕಲ್ಲಿದ್ದಾಗ ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ? ಒಂದು, ಯಾಕೆ ಹಿಂದಿ ಹೇರಿಕೆ ವಿರುದ್ಧ ಚಳವಳಿ ಅಥವಾ ಧ್ವನಿ ಎತ್ತುತ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ, ಇದನ್ನು ಭಾರತ ಸರ್ಕಾರ 65-70 ವರ್ಷ, ಅದು ಯಾವ ಕಾಲದಿಂದ ಹುಟ್ಟಿದೆಯೋ ಆ ಕಾಲದಿಂದಲೂ, ಯಾವ ಹುಟ್ಟಿದೆ ಅಂತ ಹೇಳಿದ ಭಾರತ ದೇಶ ಅಲ್ಲ, ಭಾರತ ಸರ್ಕಾರ ಹುಟ್ಟಿದ ಕಾಲದಿಂದ ಒಂದು ಸಮಾನ, ಎಲ್ಲಾನು ಸಮಾನವಾಗಿ ನೋಡಿದ್ರೆ ಒಂದು ಭಾಷೆನ ಮೇಲೆತ್ತಿ ಎಲ್ಲ ಕಡೆ ಅದನ್ನು ತೂರಿಸ್ಬೇಕು ಅಂತ ಸಂವಿಧಾನದಲ್ಲಿ ಹೇಳ್ಕೊಳ್ಳುತ್ತೆ. ಇದನ್ನ ಎಲ್ಲ ಕಡೆ ಹರಡೋದು ಭಾರತ ಸರ್ಕಾರದ ಕರ್ತವ್ಯ ಅನ್ನತ್ತೆ. ಒಂದು ಭಾಷೆನ ಅದು ಹರಡೋದು ಅಂದ್ರೆ ಅದು ಇಲ್ಲದೆ ಇರೋಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತ ಅರ್ಥ. ಇಲ್ಲದೆ ಇರೋಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತಂದ್ರೆ ಅಲ್ಲಿ ಇದ್ದದ್ದು ಏನೋ ಇದೆಯಲ್ಲ ಅದ್ರ ಜಾಗ ಖಾಲಿ ಮಾಡು ಅಂತ ಅರ್ಥ. ಇದಕ್ಕೆ ನಿಮ್ಗೆ ಉದಾಹರಣೆಗಳು ಬೇಕಾದಷ್ಟಿದೆ. ನೀವು ನಮ್ಮ ಒಂದ್ ನಿಮಿಷ ನಿಮಗೆ ಉದಾಹರಣೆ ನಾನು ಕೊಟ್ಟೆ, ನಿಮಗೆ ಸಾಕ್ಷಿ ಕೊಡದೆ ನಾನು ಮಾತಾಡಲ್ಲ. ಹಂಗಲ್ಲ ನಿಮಗೆ ಸಾಕ್ಷಿ ಕೊಡದೆ ನಾನು ಮಾತಾಡಲ್ಲ ಸರ್. ಅಲ್ಲ, ಒಂದ್ ನಿಮಿಷ ಅಜಿತ್ ಅವರೇ, ತಾವು ಹೇಳಿದ್ರಿ ಒಂದು ಇಲ್ಲದೆ ಇರುವಂತಹ ಜಾಗದಲ್ಲಿ ಒಂದು ಭಾಷೆಯನ್ನ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪಿಸೋದು ಅಂದ್ರೆ ಅಲ್ಲಿರುವ ಭಾಷೆಯನ್ನ ಕಡೆಗಣಿಸಿದಂತೆ ಮತ್ತು ತೆಗೆದುಹಾಕದಂತೆ ಅಂತ. ಅದನ್ನ ನಾವು ಹಿಂದಿ ಕಲ್ತಿದ್ದಕ್ಕೆ ಕನ್ನಡವನ್ನ ಮರೀಲಿಲ್ಲ. ನೀವು ಮರತ್ರಿ ಅಂತ ಯಾರು ಹೇಳಿದ್ರು ಸರ್? ಮರತ್ರಿ ಅಂತ ಹೇಳ್ತಾ ಇಲ್ಲ ನಾವು. ನೀವು ಮರತ್ರಿ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ. ಹಿಂದಿ ಕಲಿಯದ ಕಾರಣಕ್ಕೆ ಇನ್ನೊಬ್ಬ ವರದಿಗಾರನಿಗೆ ಅವಕಾಶ ವಂಚನೆ ಆಗ್ಲಿಲ್ವಾ? ಓಕೆ, ಹಿಂದಿ ನೀವು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು? ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು? ಒಂದ್ ನಿಮಿಷ ಆನಂದ್ ಅವ್ರು ಹೇಳೋ ಪ್ರಕಾರ ಉತ್ತರಾಖಂಡದಲ್ಲಿ ಫ್ಲಾಶ್ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಒಬ್ಬ ದುಭಾಷಿಯನ್ನ ಕರ್ಕೊಂಡೋಗಿ ಅಲ್ಲಿನ ಗ್ರಾಮಸ್ಥನನ್ನ ಕಲ್ತ್ಕೊಳ್ಳಿ ಸರ್, ನಿಮ್ಗೆ ಯಾರು ಬೇಡ ಅಂದ್ರು? ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಹಿಂದಿ ಬರದಿರುವ ಇನ್ನೊಬ್ಬ ವರದಿಗಾರನ ಅವಕಾಶ ವಂಚಿತ ಆದ ಅಂತ ಹೇಳಿದ್ರಲ್ಲ ತಾವು. ಕೇಳಿದ್ರಲ್ಲ ಏನ್ ಲಾಭ ನಷ್ಟ ಏನು ಅಂದ್ರಲ್ಲ. ಇದು ಯಾಕೆಂದ್ರೆ ನೀವು ಹಿಂದಿ ಕಲಿತಾ ಇರೋದು ಅಥವಾ ಹೀಗೆ ಮಾಡೋದೇ ಭಾರತ ಸರ್ಕಾರದ ಉದ್ದೇಶ. ಸ್ಪಷ್ಟವಾಗಿ ಬರ್ಕೊಳ್ತಾರೆ, ಹಿಂದಿನ ನಾವು ಎಲ್ಲ ಕಡೆ ಹೇಗ್ ತೋರಿಸ್ಬೇಕು. ಮೂರು ಮಂತ್ರ. ಒಂದ್ ನಿಮಿಷ. ಮೂರು ಮಂತ್ರ: ಒತ್ತಾಯ, ಆಮಿಷ, ವಿಶ್ವಾಸ. ಒತ್ತಾಯ ಏನು? ಇವಾಗ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ನೀವು ಯಾವ್ದಾರು ಏರ್ಪೋರ್ಟ್ಗೆ ಹೋಗಿ ಅಥವಾ ಪಾಸ್ಪೋರ್ಟ್ ಕಚೇರಿಗೆ ಹೋಗಿ ಅಥವಾ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಬ್ಯಾಂಕ್ಗೆ ಹೋಗಿ ಹಿಂದಿ ಬರದೇ ಇದ್ರೆ ನೀವು ಏನಾಗ್ತೀರಾ ಅಂತ ನಿಮ್ಗೆ ಗೊತ್ತಿದೆ. ಇವತ್ತಿನ ಮಂಡ್ಯದಲ್ಲಿ ಏನೋ ಪರಿಸ್ಥಿತಿ ಆಯ್ತು, ಇನ್ನೊಂದಾಯ್ತು ಅಂದ್ರಲ್ಲ, ಈ ತಿರಿ ನೀವು ಹಿಂದಿ ಕಲಿಯುವಂತ ಒತ್ತಾಯ ಹೇರ್ತಾ ಇದೆ. ಆಮಿಷ, ಇವಾಗ ನಿಮ್ಗೆ ಸಿಗ್ತಿದೆಯಲ್ಲ ಒಳ್ಳೆ ಕೆಲಸ ಕಲಿತ್ರೆ ಅದು. ಆಮೇಲೆ ಹಿಂದಿ ಡೇ ಮಾಡೋದು, ಹಿಂದಿ ಬಹುಮಾನ ಕೊಡೋದು. ಯಾಕೆ? ಹಿಂದಿ ಕಲಿತ್ರೆ ನಿಮ್ಗೆ ಬಹುಮಾನ ಸಿಗುತ್ತೆ ಅಂತ. ಇವೆಲ್ಲ ಮಾಡೋದ್ರಿಂದ ಏನೂ ಇಲ್ಲ. ಒಂದು ಭಾಷೆಗೆ ಒತ್ತು ಕೊಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಇದರ ಹಿಂದಿನ ಹುನ್ನಾರ ಬೇರೆ ಇದೆ. ಇದು ಹಿಂದಿನ ನಾನು ಮಾತಾಡೋ ಪ್ರಶ್ನೆ ಅಲ್ಲ. ನನಗೆ ಹಿಂದಿ ಭಾಳ ಚೆನ್ನಾಗೇ ಬರುತ್ತೆ. ಹಿಂದಿ ನಾಡಕ್ಕೆ ಕಾಲಿಟ್ರೆ ನಾನು ಹಿಂದಿನೇ ಮಾತಾಡ್ತೀನಿ. ನಾನು ಹೇಳ್ತಾ ಇರೋದು ಕನ್ನಡ ನಾಡಲ್ಲಿ ಕನ್ನಡದ ಸಾರ್ವಭೌಮತ್ವ ಉಳಿಸ್ಕೊಳ್ಳೋದು ಅಂತಂದರೆ ಇಲ್ಲಿನ ಸಾಮಾನ್ಯ ಕನ್ನಡಿಗನಿಗೆ ನಿಜವಾದ ಸ್ವಾತಂತ್ರ್ಯ ಸಿಗೋದು. ಅದನ್ನು ಧಕ್ಕೆ ತರ್ತಾ ಇರೋದು ಈ ಹಿಂದಿ ಹೇರಿಕೆ. ಯಾಕೆ ಹೇರಿಕೆ ಅಂದರೆ, ಬ್ಯಾಂಕಲ್ಲಿ ನೀವು ತಗೊಂಬಂದು ಹಿಂದಿ ಮಾತಾಡೋಣ ತಂದು ಕುಡಿಸ್ತಾ ಇದ್ದೀರಲ್ಲ ನಮ್ಮೂರಲ್ಲಿ, ಎಲ್ಲಿಂದ ಬಂತದು? ಭಾರತ ಸಂವಿಧಾನ 343, 351 ಇವುಗಳ ಮಧ್ಯೆ ಯಾಕೆ ಬರ್ತಾ ಇದೆ? ಹಿಂದಿ ಕಲ್ತ್ರೆ ಕೆಲಸ ಕೊಡ್ತೀನಿ. ಬ್ಯಾಂಕಿಂಗ್ ಎಕ್ಸಾಮ್ ಹೆಂಗ್ ಮಾಡ್ತಾರೆ? ಹಿಂದಿನಲ್ಲಿ ಬೇಕಾದ್ರೆ ಬರಿಬೋದು, ಇಂಗ್ಲೀಷಲ್ಲಿ ಬೇಕಾದ್ರೆ ಬರಿಬೋದು. ಕನ್ನಡ ತಾಯಿ ನುಡಿಯವನು ಏನು ಮಾಡಬೇಕು? ಇಂಗ್ಲೀಷ್ ಕಲ್ತ್ಕೊಂಡು ಬರಿಬೇಕು. ಹಿಂದಿಯವನೇನೋ ಅವ್ನು ತಾಯಿ ನುಡಿ ಅದರಲ್ಲಿ ಬರೆದು ಬಿಡ್ತಾನೆ ಸುಲಭವಾಗಿ. ಯಾರು ಆಯ್ಕೆ ಆಗ್ತಾರೆ? ಹಿಂದಿ ಭಾಷೆ. IAS ಅಲ್ಲಿ ಹೇಳ್ತಾರೆ ಇವತ್ತು, IAS ಅಲ್ಲಿ ಪ್ರಿಲಿಮಿನರಿ ನೀವು ಯಾವ್ದ್ರಲ್ಲಿ ಬರೀಬೇಕು? ಹಿಂದಿ ಬರೀಬೇಕಲ್ಲ ಇಂಗ್ಲೀಷ್ ಬರೀಬೇಕು. ಬೆಂಗಳೂರು, ನಮ್ಮ ಕರ್ನಾಟಕದ ನೈಋತ್ಯ ರೈಲ್ವೆ ಅಂತ ಅಲ್ಲಿ ದಿ ದರ್ಜೆ ನೌಕರಿಗೆ 4700 ಜನ 8ನೇ ಕ್ಲಾಸ್ ಪಾಸ್ ಆಗಿರೋನ್ನ ತಗೋತೀವಿ. ಆದರೆ ಅರ್ಜಿನ ನೀವು ಹಿಂದಿಲಿ ಬರೀರಿ ಅಥವಾ ಇಂಗ್ಲೀಷಲ್ಲಿ ಬರೀರಿ, ನಿಮ್ಮ ಸ್ವಹಸ್ತದಿಂದ ಬರೀದೆ ಹೋದ್ರೆ ಅದನ್ನ ಬಿಸಾಕ್ತೀವಿ ಅಂತಾರಲ್ಲ. ಇದನ್ನ ಹೇರಿಕೆ ಅಂತೀರಾ? ಇಲ್ಲ. ಅದನ್ನ ಅವಾಗ ಏನಾಗುತ್ತೆ ಹೇಳಿ? ಸಾಮಾನ್ಯರು ಸರ್, ನೀವು ಸಾಮಾನ್ಯರು, ನಾನು ಸಾಮಾನ್ಯರು. ನನಗನ್ಸುತ್ತೆ ಅಯ್ಯೋ ಹಿಂದಿ ಕಲ್ತ್ಕೊಂಡ್ಬಿಟ್ರೆ ನಾನು ಅರ್ಜಿ ಹಾಕ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇದಕ್ಕಿಂತ ಹೀನಾಯವಾದ ನಡೆ ಭಾರತ ಸರ್ಕಾರ ಇನ್ಯಾವುದೂ ಇಡ್ತಿಲ್ಲ ಅಂತ ನನಗನ್ಸುತ್ತೆ. ಸಮಾನತೆ ಕೊಡುವಂತ ದೇಶದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕಲ್ತವನು ಎಲ್ಲಾ ರೀತಿ ಸೌಕರ್ಯಗಳು ಅವನಿಗೆ ಸಿಗಬೇಕು. ಕರ್ನಾಟಕದ ನಾನು ಹೊರಗಡೆ ಹೋಗಕ್ ಕೇಳ್ತಾ ಇಲ್ಲ, ಕರ್ನಾಟಕದಲ್ಲಿ ನನಗೆ ಬದುಕಕ್ಕೆ, ಕರ್ನಾಟಕದಲ್ಲಿ ಕನ್ನಡ ಸಿಗಲಿ. ಇದಕ್ಕೆ ವಂಚನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ನೀತಿ. ತಾವು ನೈಋತ್ಯ ವಲಯ
ಡಿ ದರ್ಜೆ ನೌಕರರ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ವಾದ ಮಾಡಿದ್ರಿ ಆ ವಾದ ಖಂಡಿತವಾಗಿಯೂ ಒಪ್ಪುವಂತ ಅದೊಂದು ಸಂಬಂಧ ರಾಜ್ಯ ಇದೆ. ಸರ್ಕಾರದ- ಎಲ್ಲದಕ್ಕೂ ಸಂಬಂಧಪಟ್ಟಿದೆ. Yes, yes, yes. ರಾಜ್ಯ ಸರ್ಕಾರದ Yes. ಒಂದು ಪಾಲಿಸಿ ಬರಬೇಕು, ರಾಜ್ಯ ಸರ್ಕಾರದ ಒಂದು ಮನವರಿಕೆ ಬರಬೇಕು, ಕನ್ನಡವನ್ನು ಖಂಡಿತ. ಕಡ್ಡಾಯ ಎಲ್ಲ- ಮಾಡಿ yes, ಕನ್ನಡದಲ್ಲಿ yes, ಕಲಿತಿರ್ತಕ್ಕಂಥವ್ರಿಗೆ ಒಪ್ಪುವಂತ. ಉದ್ಯೋಗ ಆನಂದ್ ಅವಕಾಶ ಅವ್ರೆ, ಸಿಗಬೇಕು. ಒಂದೇ ಮಾತು ಅಂದ್ರೆ ಈ ದೇಶ ಇಷ್ಟೇ ಖಡಕ್ಕಾದ ಒಂದೇ ನುಡಿ- ಮಾತು ಅಲ್ಲ ಒಂದೇ ಹೇಳ್ತೀನಿ. ನಿಮಿಷ, ಇಷ್ಟೇ ಖಡಕ್ಕಾದ ನುಡಿಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು ಬೆಂಗಳೂರಿನಲ್ಲೇ ಕೆಲವೊಂದಷ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಕನ್ನಡ ಮಾಡ್ತಾ ಇದ್ರೆ ದಂಡ ಹಾಕ್ತಾರೆ ಸರ್, ಖಂಡಿತ ದಂಡ ಹಾಕ್ತಾರೆ ಸರ್. ತಪ್ಪಲ್ವಾ ಸರ್? ಅಲ್ಲಲ್ಲ ಸರ್, ತಾಯಿ ಯಾರು ನುಡಿ- ಮಾತಾಡ್ಲಿಲ್ಲ ಒಂದು ಅಂದ್ರೆ ನಿಮಿಷ. ಅಂದ್ರೆ ಹಿಂದಿಯ ವಿರುದ್ಧ ಇರುವಂಥ ಭಾವನೆ. ಪರ್ಸನಲಿ ನನಗನ್ಸೋದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಥ್ರೆಟ್ ಇಂಗ್ಲೀಷ್ನಿಂದ ಇದೆ. ಇಂಗ್ಲೀಷೇ ಕೊಲ್ತಾ ಇರೋದು ಕನ್ನಡವನ್ನು. ಅಲ್ಲ ಒಂದೇ ನಿಮಿಷ ಸರ್, ನಾನು ಹೇಳ್ಬಿಡ್ತೀನಿ. ನಾನು ಹೊರಗಡೆ ಯಾವುದೋ ಒಂದು ಮಾಲ್ಗೋ ಹೊರಗಡೆ ಅಂಗಡಿಗೋ ಎಲ್ಲೋ ಹೋದರೆ ನನಗೆ ಹಿಂದಿ ರಾಚೋದಿಲ್ಲ ಸರ್, ನನಗೆ ಇಂಗ್ಲೀಷ್ ರಾಚುತ್ತದೆ. ಹಾಗೆ ಇಂಗ್ಲೀಷ್ ನನ್ನ ಕಣ್ಣಿಗೆ ರಾಚುತ್ತದು. ಅಪಾಯ ಅಂತ ಇರೋದು ಇಂಗ್ಲೀಷ್ನಿಂದ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಇದು ಸತ್ಯನೋ ಸುಳ್ಳು ಅನ್ನೋದು ನೀವು ಹೇಳಬೇಕು. ಅಪಾಯ ಅಂತ ಇರೋದು ಇಂಗ್ಲೀಷ್ನಿಂದ. ಇಂಗ್ಲೀಷ್ ವಿರುದ್ಧ ನಾವು ಹೋರಾಟ ಮಾಡೋದಿಲ್ಲ, ಇಂಗ್ಲೀಷನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಜಾಬ್ ಬೇಕು ಅಂದರೆ ಇಂಗ್ಲೀಷ್ ಬೇಕು ಅಂತ ತಾವೇ ವಾದ ಮಾಡ್ತೀರಿ, ಕರಿಯರ್ನಲ್ಲಿ ಮುಂದುವರಿಬೇಕು ಅಂದರೆ ಇಂಗ್ಲೀಷ್ ಬೇಕು ಅಂತ ತಾವೇ ವಾದ ಮಾಡ್ತೀರಿ. ಟು ಬಿ ಫ್ರ್ಯಾಂಕ್, ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಅಪಾಯ ಇಂಗ್ಲೀಷ್ನಿಂದ ಆಗಿದೆ. ಆದರೆ ಇಂಗ್ಲೀಷ್ ವಿರುದ್ಧ ಇಂಥದ್ದೊಂದು ಹೋರಾಟ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಉದಾಹರಣೆ ಕೊಟ್ಟು ಹೇಳಿದೆ. ಕನ್ನಡ ಶಬ್ದ ಮಾತಾಡಿದ್ರೆ ದಂಡ ಹಾಕುವಂಥ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿದೆ. ಅದರ ವಿರುದ್ಧ ಅದರ ವಿರುದ್ಧ ಅಲ್ಲಲ್ಲ ಸರ್, ಒಪ್ಪ್ಯಾರ್ದು ನಾನು ಹೇಳ್ತೀನಿ. ಒಂದೇ ನಿಮಿಷ. ಹಿಂದಿ ಹೇರಿಕೆ ಅನ್ನೋದು ಕೇಂದ್ರ ಸರ್ಕಾರದ ಅಜೆಂಡಾ ಅಂತ ಹೇಳ್ತೀರಿ, ಯಾರ್ದು ಅಜೆಂಡಾ ಇಲ್ಲದೆ ಇಂಗ್ಲೀಷ್ ಹೇರಿಕೆ ಆಗ್ತಾ ಇದೆ ಇಲ್ಲಿ. ಎಸ್. ಸೊ 3-4 ಅಂಶಗಳು ಆನಂದ್ ಅವ್ರು ಮಾತಾಡಿದ್ರಿಂದ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಉಳಿದಿದ್ದೆಲ್ಲ ಏಲಿಯನ್ ಲ್ಯಾಂಗ್ವೇಜ್ಗಳು. ನಾನು ನನ್ನ ಮನೆ ಭಾಷೆ ಮಾತೃಭಾಷೆ ತುಳು. ಒಂದ್ ನಿಮಿಷ, ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಎಲ್ಲ ಏಲಿಯನ್ ಭಾಷೆ ಅಲ್ಲ. That's the point you ಒಂದ್ used. ನಿಮಿಷ That's the ಅರ್ಥ point you ಮಾಡ್ಕೊಳ್ಳಿ. ನೆಲಸಿಗರ ನುಡಿಗಳು, ವಲಸಿಗರ ನುಡಿಗಳು. ವಲಸಿಗರ ನುಡಿ ಅಂದ್ರೆ ತೆಲುಗು ದೇಶ ಇದೆ, ತೆಲುಗುರು ಇದ್ದಾರೆ, ಅವ್ರಿಗೆ ತೆಲುಗು ಆಂಧ್ರ ಇದೆ, ಭಾಷಾವರ ಪ್ರದೇಶ, ಅಲ್ಲಿಂದ ಇಲ್ಲಿ ಬಂದಿದ್ದಾನಲ್ಲ ಅವನು ವಲಸಿಗ, ಅವನ ನುಡಿ ವಲಸಿಗ ನುಡಿ. ಕರ್ನಾಟಕದ ನುಡಿಗಳು ಅಂತಂದ್ರೆ ಕನ್ನಡ, ತುಳು, ಕನ್ನಡ, ತುಳು, ಕೊಡವ, ಬ್ಯಾರಿ, ಈಸ್ ತೆಲುಗು ಏಲಿಯನ್ 100% ವಲಸಿಗರ ನುಡಿ. ಇದರಲ್ಲಿ ವಲಸಿಗರು ನೆಲೆಸಿಗರು ಮತ್ತೆ ಅಂದ್ರೆ ತೆಲುಗುನ ಒಂದು ಭಾಷೆ. ಈಗ ನಾವು ನೋಡ್ತಾ ಹೋದ್ರೆ ಈ ಭಾರತದ ಇತಿಹಾಸದಲ್ಲಿ ಭಾಷಾ ಚಳುವಳಿಗಳು ಶುರುವಾಗಿದ್ದು ಈ ಒರಿಸ್ಸಾ, ಏನು ಅಲ್ಲಿ ಒರಿಸ್ಸಾ ಮತ್ತು ಬಂಗಾಳದಿಂದ ಶುರುವಾಗುತ್ತಲ್ಲ, ಅದಕ್ಕಿಂತ ಮುಂಚೆ ಭಾರತ ಇರ್ಲಿಲ್ವಾ ಒಟ್ಟಾಗಿ? ಅಂದ್ರೆ ಒಂದೇ ಭೂಪ್ರದೇಶ. ನಮಗೆ ಭಾಷೆಗಳು ಅಷ್ಟು ಸಮಸ್ಯೆ ಅಲ್ಲ, ಭಾಷೆಗಳು ಅಷ್ಟು ಸಮಸ್ಯೆ ಅಲ್ಲ. ಈ ಕಲೋನಿಯಲ್ ಟೈಮ್ನಿಂದಾಗಿ ಅಲ್ಲಿಂದ ಶುರು ಆಯ್ತಲ್ಲ ಈ ಸ್ಟೇಟ್ ಹೋರಾಟಗಳು, ಇದರಿಂದಾಗಿ ಶುರು ಆಗ್ತಾ ಹೋಗುತ್ತೆ ಈ ಭಾಷೆಗಳನ್ನ ಒಂದು ಸಮಸ್ಯೆಯಾಗಿ ಬಿಂಬಿಸೋದು. ಇವತ್ತಿಗೂ ನಾನು ಕೇಳೋದು ಬರೀ ನಾವು ಕೇಂದ್ರ ಸರ್ಕಾರ ಮಾತಾಡ್ತೀವಲ್ಲ, ಇಲ್ಲಿ ರಾಜ್ಯ ಸರ್ಕಾರ ಇಲ್ವಾ? ಕೇಂದ್ರ ಸರ್ಕಾರ ಅಂತಾರೆ, ಇಲ್ಲಿ ರಾಜ್ಯ ಸರ್ಕಾರ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ವಾ, ದಮ್ ಇಲ್ವಾ? ಇವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬದಲಾವಣೆ ಯಾರು ತರಬೇಕಾಗಿದೆ? ಎಸ್. ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಾನು ಕೇಳಿದ ಪ್ರಶ್ನೆಗೆ ಆನಂದ್ ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ. ಯಾವ ಸರ್ಕಾರದ ಉದ್ದೇಶವೂ ಇಲ್ಲದೆ ನಮ್ಮ ಮೇಲೆ ಇಂಗ್ಲೀಷ್ ಹೇರಿಕೆ ಆಗ್ತಾ ಇದೆ. ಇಂಗ್ಲೀಷನ್ನು ಕಲಿಯೋ ಒತ್ತಡಕ್ಕೆ ನಾವು ಬೀಳ್ತಾ ಇದ್ದೀವಿ. ಅಲ್ಲಲ್ಲ ಸರ್, ಹಂಗಲ್ಲ. ಇಟ್ ಈಸ್ ನಾಟ್ ಅ ಡಿಫರೆನ್ಸ್. ಒಂದು ನಿಮಿಷ ಪ್ರಶಾಂತ್, ಒಂದು ನಿಮಿಷ. ನಮ್ಮ ಮೆಟ್ರೋ ಬೋರ್ಡ್ ನಾನು ಬರ್ತೀನಿ ನಿಮ್ಗೆ. ನಮ್ಮ ಮೆಟ್ರೋ ಬೋರ್ಡ್ನಲ್ಲಿ ಇಂಗ್ಲೀಷ್ ಇದ್ರೆ ಪರವಾಗಿಲ್ಲ, ಹಿಂದಿ ಇರಬಾರ್ದು ಅಂತ ವಾದ ಹುಟ್ಟಿರೋದ್ರಿಂದ ಈ ಪ್ರಶ್ನೆ ರಿಲೆವೆಂಟ್ ಆಗುತ್ತೆ ಸರ್, ಬೇರೆ ಸಬ್ಜೆಕ್ಟು ಖಂಡಿತವಾಗಿಯೂ ಅಲ್ಲ. ಬನವಾಸಿ ಬಳಗದ ಇನ್ನಿತರರ ಜೊತೆ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು. ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಭಾಷಣ ಮಾಡೋದನ್ನು ನಾವು ವಿರೋಧಿಸ್ತೀವಿ, ಅವರು ಗುಜರಾತಿಯಲ್ಲಿ ಮಾತನಾಡಬೇಕು. ಅವಶ್ಯಕತೆ, ಯಾರಿಗಾದರೂ ಗುಜರಾತಿ ಅರ್ಥ ಇಲ್ಲ ಅಂದರೆ ಅದನ್ನು ದುಭಾಷಿಯೊಬ್ಬ ಹೇಳಲಿ ಅಂತ. ಇದರ ಲಾಜಿಕ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಮಾತನಾಡೋ ಮೂಲಕ ಅಲ್ಲಲ್ಲ. ಎಸ್, ನಾನು ಬರ್ತೀನಿ. ಇದೇ ಪ್ರಶ್ನೆಗೆ ನಾನು ಬರ್ತೀನಿ. ನರೇಂದ್ರ ಮೋದಿ ಅವರು ಗುಜರಾತಿಯಲ್ಲಿ ಮಾತನಾಡಬೇಕು, ಅವರು ಹಿಂದಿಯಲ್ಲಿ ಮಾತನಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥ ವಾದವನ್ನು ಬನವಾಸಿ ಬಳಗದ ಕೆಲವರು ನನ್ನ ಎದುರಿಗಿಟ್ಟರು. ಇದರ ಲಾಜಿಕ್ ನನಗೆ ಅರ್ಥ ಆಗಿಲ್ಲ. ಹಿಂದಿಯಲ್ಲಿ ಭಾಷಣ ಮಾಡುವ ಮೂಲಕ ಈ ದೇಶದ ಅತಿ ಹೆಚ್ಚು ಜನರನ್ನು ಆ ಮನುಷ್ಯ ತಲುಪಿದ್ದಾರೆ. ದುಭಾಷಿಯ ಅವಶ್ಯಕತೆ ಇಲ್ಲದೆ, ದುಭಾಷಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೇರವಾಗಿ ತಲುಪ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ತಲುಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹುಶಃ ನಮ್ಮ ವೀಕ್ಷಕರು ಕೂಡ ಒಪ್ಕೊಳ್ತಾರೆ. ನರೇಂದ್ರ ಮೋದಿ ಹಿಂದಿಯಲ್ಲಿ ಮಾತನಾಡಬಾರ್ದು, ಗುಜರಾತಿಯಲ್ಲೇ ಮಾತನಾಡಬೇಕು.